ಇಷ್ಟಪಡ್ತಾರೆ. ಆ ಸಾಲುಗಳಿಗೆ ಎಂಥ ಕಂಪೋಸಿಷನ್ ಮಾಡಬೇಕು, ಇಲ್ಲ ಏನು ನಾವು ಬರೀಬೇಕು ಅನ್ನೋದು ಬಹಳ ಗೊಂದಲ ಆಗ್ತಾನೆ ಇತ್ತು. ನಿಜ ಹೇಳ್ಬೇಕಂದ್ರೆ ಈ ಹಾಡನ್ನ ಬರೆಯೋದಕ್ಕೆ ನಾನು ಫಸ್ಟ್ ಕಂಪೋಸಿಂಗ್ ಎಲ್ಲ ಆದಮೇಲೆ ಮನೋಮೂರ್ತಿ ಸರ್ ಬಹಳ ತಲೆ ಕೆಡಿಸ್ಕೊಂಡು ಆಗೋದೇ ಇಲ್ಲ ಅನ್ನೋ ಒಂದು ಮಟ್ಟಕ್ಕಿತ್ತು. ಇವತ್ತು ಆಗಲ್ವಲ್ಲ ಅಂತ ಅನ್ನೋ ಟೈಮಲ್ಲಿ ಒಂದು ಸರಿ ಹಂಗೆ ಒಂದು ನಿಮಿಷ ರೆಸ್ಟ್ ರೂಮ್ಗೆ ಹೋಗ್ಬರ್ತೀನಿ ಅಂದರು. ರೆಸ್ಟ್ ರೂಮ್ಗೆ ಹೋಗಿ ಆಚೆ ಬರೋ ಟೈಮ್ಗೆ ಒಂದು ಟ್ಯೂನ್ ಹೇಳಿದ್ರು. ಅದು ಇಷ್ಟ ಆಗೋಯ್ತು. ಆ ಟ್ಯೂನ್ ತುಂಬ ಇಂಪ್ರೂವೈಸೇಷನ್ ಆಗ್ತಾ ಆಗ್ತಾ ಚೆನ್ನಾಗಿ ಕೇಳಿಸ್ತಾ ಹೋಯ್ತು ನಮಗೆ. ಅವಾಗ ಮನೋಮೂರ್ತಿ ಸರ್ ಪ್ರತಿ ಸರಿ ಒಂದು ತಮಾಷೆ ಮಾಡೋರು, ಇದು ನನಗೆ ಬಾತ್ರೂಮಲ್ಲಿ ಹುಟ್ಟಿದಂಥ ಟ್ಯೂನು ಅಂತ. ಸೊ ಇವತ್ತು ಅವ್ರು US ಇದ್ದಾರೆ, ಪಾಪ ಅವರು ಬರೋಕ್ಕಾಗಲಿಲ್ಲ. ಬಟ್ ಅವರು ನಮಗೆ ವಿಶಸ್ ಕೊಟ್ಟಿದ್ದಾರೆ. ಅವ್ರು ಭಾಳ ಖುಷಿ ಪಡ್ತಾ ಇದ್ರು, ಈ ಹಾಡು ಭಾಳ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಆಗ್ತಿದೆ ಅಂತ. ಹಾಡು ಕಂಪೋಸಿಷನ್ ಆದಮೇಲೆ ಅದನ್ನು ಬರಿಬೇಕಲ್ಲ ಒಬ್ಬರು. ನಾನು ಭಟ್ರು ಸರ್ಗೆ ಫಸ್ಟು, ಸರ್ ಈ ಹಾಡು ನಿಮ್ಮದೇ ಸರ್, ನಿಮ್ಮದೇ ಇದು, ನೀವೇ ಬರೀಬೇಕು ಅಂತ. ಇನ್ಯಾರಿದ್ದಾರೆ ಅಂತ ಪಂಡಿತರು ನಮ್ಮಲ್ಲಿ, ಈ ಹಾಡಿಗೆ ನೀವೇ ನ್ಯಾಯ ಕೊಡಬೇಕು ಅಂತ. ಅವರು ಮನದ ಕಡಲು ಚಿತ್ರದ ಆ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಅವಾಗ ರಿಲೀಸ್ ಟೆನ್ಷನ್ನು, ಫೈನಲ್ ಫಸ್ಟ್ ಕಾಪಿ ಬೇರೆ ತೆಗಿಬೇಕಾಗಿತ್ತು. ಅವ್ರು ನಮ್ಮ ಕೈಗೆ ಸಿಗೋದೇ ಸ್ವಲ್ಪ ಕಷ್ಟ ಆಗಿತ್ತು. ಕತೆಗೆ ಇನ್ನು ಬಾಕಿ ಎಲ್ಲ ಕೆಲಸಗಳಲ್ಲೂ ಜೊತೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಿ ಎಲ್ಲ ಆಗಿ ನಮ್ಮ ಹಾಡಿಗೆ ಅವ್ರನ್ನ ಹಿಡ್ಕೊಂಡ್ಬರೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ನಮ್ಮದು ಚಿತ್ರೀಕರಣ ಮುಗಿಯೋ ಹಂತದಲ್ಲಿತ್ತು. ಆ ಒಂದು ಸಮಯಕ್ಕೆ ಶೂಟಿಂಗ್ ಮುಗಿಸ್ಕೋಬೇಕಾಗಿತ್ತು. ಆರ್ಟಿಸ್ಟ್ಗಳದ್ದು ಸ್ವಲ್ಪ ಎಲ್ಲ ಸಮಯ ಭಾವ, ಅದಕ್ಕೆ ಆರ್ಟಿಸ್ಟು ನಮ್ಮ ಯುವರಾಜ್ ಸರ್, ಅವ್ರನ್ನ ಹಿಡ್ಕೊಂಡ್ಬಂದ್ವಿ. ಸೊ ಅದ್ರ ಜೊತೆಗೆ ಒಂದಷ್ಟು ಯೋಚನೆ ಮಾಡಿ ನಮ್ಮ ನಿರ್ಮಾಪಕರು ಕೊನೆಗೆ ನನಗೊಂದು ಟಾಸ್ಕ್ ಹಾಕಿದ್ರು, ರಾಮನಾರಾಯಣ್ ಸರ್ ಸುಮ್ಮನೆ ಯಾಕೆ ನೀವು ವೆಯ್ಟ್ ಮಾಡೋದು, ನೀವೇ ಒಂದು ಟ್ರೈ ಮಾಡಿಬಿಡಿ ಅಂತ. ಸರ್ ಇಲ್ಲ, ಇದೊಂದು ಸ್ವಲ್ಪ ಬೇರೆ ಥರ ಹಾಡು, ನಮ್ಮ ಪ್ರಬುದ್ಧೆಗೆ ಅದು ಮೀರಿದ್ದು, ಸೊ ಅದು ದೊಡ್ಡವರೇ ಬರೆದ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲ ಒಂದ್ಸರಿ ನೀವು ಟ್ರೈ ಮಾಡಿ ಅಂತ. ಬರೆಯೋದಕ್ಕೆ ತಪ್ಪೇನಿದೆ, ನನಗೂ ಒಂದು ಅಭ್ಯಾಸ ಆಗುತ್ತಲ್ಲ ಅಂತ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಒಂದಷ್ಟು ಬರೆದ ಮೇಲೆ ನಮ್ಮ ತಂಡದಲ್ಲೇ, ಸರ್ ಈ ಸಾಲ್ ಚೆನ್ನಾಗಿದೆ, ಈ ಲೈನ್ ಚೆನ್ನಾಗಿದೆ, ಇದು ಚೆನ್ನಾಗಿ ಕೇಳಿಸ್ತಾ ಇದೆ, ಸುಮ್ಮನೆ ಒಂದು ರಫಾಗಿ ಹಾಡು ಕೇಳೋಣ ನೋಡೋಣ ಅಂತ ನಮ್ಮ ಚೇತನ್ ಅವ್ರ ಹತ್ರ ಹಾಡಿಸಿದ್ವಿ. ಚೇತನು ಕೂಡ ಹಾಡೋವಾಗಲೇ ಭಾಳ ಎಂಜಾಯ್ ಮಾಡೋದು, ತುಂಬ ಅದ್ಭುತವಾಗಿದೆ, ಚೆನ್ನಾಗಿ ಕೇಳಿಸ್ತಾ ಇದೆ. ಮನೋಜ್ ಸರ್ ಕೂಡ ತುಂಬ ಒಳ್ಳೆ ಸೌಂಡಿಂಗ್ ಇದೆ, ಲಿರಿಕ್ಸು ಕೂಡ ಸಮ್ ಮೀನಿಂಗ್ಫುಲ್ ಆಗಿದೆ, ಹಾಗೆ ಹೀಗೆ ಅಂತ. ಆಮೇಲೆ ಯೋಗರಾಜ್ ಸರ್ ಕೇಳಿಸಿದ್ವಿ, ತುಂಬ ಚೆನ್ನಾಗಿದೆ, ಇದಕ್ಕಿಂತ ಇನ್ನೇನು, ಹೋಗೋಣ ಶೂಟಿಂಗ್ ಅಂತ ಇಮಿಡಿಯೇಟಾಗಿ ಡೇಟ್ ಕೊಟ್ಟರು. ಹಾಗೆ ಹೋಗಿ ಶೂಟ್ ಮಾಡಿದ್ವಿ. ತುಂಬ ಅದ್ಭುತವಾದಂಥ ಒಂದು ಸೀಕ್ವೆನ್ಸ್ಗಳಲ್ಲಿ ಹಾಡು ಬರುತ್ತೆ. ಎಂಟೈರ್ ಸಿನಿಮಾನ ತೊಗೊಂಡೋಗುವಂಥ ಒಂದು ಥೀಮ್ ಸಾಂಗು ಇದು ನಮ್ಮ ಚಿತ್ರದಲ್ಲಿರುತ್ತೆ. ಕೇಳ್ತಿದ್ದಂಗೆ ಸಂತೋಷ್ ಅವರು ಎಲ್ಲರೂ ಸೇರಿ ಕೇಳ್ತಿದ್ದಂಗೆ ಕರ್ಕೊಂಡ್ಬಂದು ನಿಮಗೂ ಧನ್ಯವಾದ. ನಮ್ಗೆ ಖುಷಿ ಆಗುತ್ತೆ. ಒಂದು ಹಿರಿಯರಿದ್ದಾಗ ಒಂದು ಘನತೆನೇ ಬೇರೆ ಇದು. ಸೊ ಅವರ ಹಿರಿತನಕ್ಕೆ, ಅವರ ಹಾಡುಗಾರ, ಅವರಲ್ಲಿರೋ ಸಂಗೀತಕ್ಕೆ, ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದು ಒಂದು ಹಾಡನ್ನು ಬಿಡುಗಡೆ ಮಾಡಿದ್ದು ತುಂಬ ವಿಶೇಷ ಅನ್ನಿಸ್ತಾ ಇದ್ದು. ಥ್ಯಾಂಕ್ ಯು, ಧನ್ಯವಾದ. ಯಾವ ಭಾಷೆಯಲ್ಲಿ ಹೇಳಬೇಕೋ ಗೊತ್ತಿಲ್ಲ ನಮಗೆ, ತುಂಬ ಹೃದಯದ ಧನ್ಯವಾದ. ಇವ್ರು ಬಂದಿದ್ದು ಖುಷಿ. ಇನ್ನೊಂದೇನೆಂದರೆ, ನಾವು ಶ್ರೀಯುತ ಅಣ್ಣವರಿಗೆ ಧನ್ಯವಾದ ಹೇಳಲೇಬೇಕು. ಈ ಟೈಟ್ಲಿಗೆ ಕುಲದಲ್ಲಿ ಕೇಳಿ ಯಾವುದು, ಸತ್ಯ ಹರಿಶ್ಚಂದ್ರ ಸಿನಿಮಾದ ಗೀತೆ, ಅದನ್ನ ಒಂದು ಟೈಟ್ಲಾಗಿ ಇಟ್ಟಾಗಲೇ ಅದಕ್ಕೊಂದು ವಿಶೇಷವಾದ ಪ್ರಭೆ ಬಂತು ಸಿನಿಮಾಗೆ. ಅಲ್ಲಿಂದ ನಾವು ನೆನೆಸ್ತಾ ಬಂದರೆ, ಈ ಶುರು ಮಾಡಿ 1.25 ವರ್ಷದ ಮೇಲೆ ಆಯ್ತು ಸಿನಿಮಾ. ಒಂದಾದ್ಮೇಲೆ ಒಂದು ಕಷ್ಟಜೀವಿಗಳು ಸೇರ್ಕೋತಾನೆ ಹೋಗ್ತಿದ್ದಾರೆ ಅದಕ್ಕೆ. ಆಮೇಲೆ ಫೈನಲ್ ಆಗಿ ಮೊನ್ನೆ ಸಿನಿಮಾ ನೋಡಿದಾಗ್ಲೂ ಅನ್ನಿಸ್ತು, ಒಂದು ಗ್ರಾಮೀಣ ಪ್ರತಿಭೆ ಮನುನ ತರಬೇಕು ಅಂಥೇಳಿ ಆ ಥರ ಸಂತೋಷ್ ಸರ್ನ ಕರ್ಕೊಂಡ್ಬಂದಿದ್ದು ನೆನ್ನೆ ಮೊನ್ನೆ ನಡೆದಂಗಿದೆ. 1.5 ವರ್ಷ ಕಳೆದಿದ್ದೇ ಗೊತ್ತಾಗಿಲ್ಲ ನಮಗೆ. ಅಲ್ಲಿಂದ ಹಿಡಿದು ಒಂದು ಪ್ರತಿಭೆಗೆ ಅವರು ಹಣ ಹಾಕ್ತೀನಿ ಅಂದಾಗಲೇ ಅಲ್ಲೊಂದು ಪಾಸಿಟಿವ್ ನೋಟ್ ಇದೆ. ಅವರು ಯಾವುದೇ ರೀತಿಯಲ್ಲೂ ಅವನಿಗೆ ದುಡ್ಡು ಹಾಕಬೇಕು ಅಂತನೂ ಇಲ್ಲ. ಇವನು ಕೇಳ್ಕೊಂಡಾಗ ಅವನ ಪ್ರತಿಭೆನ ಮೆಚ್ಚಿ ಅವರು ಹಣ ಹೂಡಿದ್ರು. ಅಲ್ಲಿಂದ ಮನೋಮೂರ್ತಿ ಸರ್ ಹೂ ಹೊಂದಿತ್ತು, ಒಬ್ಬೊಬ್ಬರೇ ನಟರು ಹೂ ಹೊಂದಿತ್ತು. ಎಲ್ಲದನ್ನು ನೋಡ್ತಾ ನನಗೆ ಇಡೀ ಕಾಪಿ ನೋಡ್ತಿರ್ಬೇಕಂದ್ರೆ ಡಬಲ್ ಪಾಸಿಟಿವ್ ಅಂತ ಕರಿತೀವಲ್ಲ, ಅದನ್ನು ನೋಡ್ತಿರ್ಬೇಕಾದ್ರೆ ಇನ್ನೊಂದು ಹಿರಿ ಜೀವ ರೊಚ್ಚಿಗೆದ್ದು ಆ್ಯಕ್ಟ್ ಮಾಡಿದೆ. ಅವ್ರಿಗೆ ಒಂದು ದೀರ್ಘದಂಡ ನಮನ ಸುಬ್ಬಣ್ಣ. ಈ ಸಿನಿಮಾನ ಒಂದು ಬೇರೆ ರೀತಿಲೇ ಕ್ಯಾರಿ ಮಾಡಿರೋ ಜೀವ ಸುಬ್ಬಣ್ಣ. ನಾ ಅವರಿಗೆ ರಿಚರ್ಡ್ಸ್ ಅಂತ ಕರಿತಿದ್ದೆ. ಅವರ ಮಣಿ ಸಿನಿಮಾನ ನಿರ್ಮಾಣ ಮಾಡ್ತಿರ್ಬೇಕಾದ್ರೆ ಒಂದು ಸ್ಫುರದ್ರೂಪಿ ಮುಖ ಅದು. ಆಮೇಲೆ ಇನ್ನೊಂದು ಕಡೆ ದುನಿಯಾ ವಿಜಿ ತಂದೆ ಪಾತ್ರ ಮಾಡಿದ್ರು. ಅವಾಗ ಒಂದು ಸಾಲು ಬರ್ತಿದ್ದೆ, ನಮ್ಮ ಅಪ್ಪ ವೆಸ್ಟ್ ಇಂಡೀಸು ಓಪನಿಂಗು ಬ್ಯಾಟ್ಸ್ಮನ್ನು ಅಂತ ಸುಬ್ಬಣ್ಣನ ಬಗ್ಗೆ. ಸೊ ಅದೊಂದು ಮಜಾ ಅನ್ನಿಸ್ತು. ಉಮೇಶ್ ಅಣ್ಣ ಪ್ರತಿಯೊಬ್ಬರು, ನಮ್ಮ ದುನಿಯಾ ವಿಜಿ ಗೆಳೆಯ ಹೊಸ ಸೇರ್ಪಡೆ
ಮೊನ್ನೆ ಕೂಡ ಪ್ರಮೋಷನಲ್ಲಿ ಸಿಕ್ಕಿದ್ದ ಡ್ರ್ಯಾಗನ್, ಅದೇನು ನಟನೆ, ಅವನ ಅಪಿಯರೆನ್ಸು ಪ್ರತಿಯೊಂದು. ಅವರು ಸರ್ಪ್ರೈಸಿಂಗ್ ಪ್ಯಾಕೇಜ್ ಅವರು, ಸೀನು ಭಾಯ್, ಅದು ನೋಡ್ತಾ ಇದ್ದಾಗ ಅನಿಸ್ತಾ ಹೋಗುತ್ತೆ ಎಷ್ಟು ಹಾಗಾದ್ರೆ ಅದೃಷ್ಟವಾಯಿದು, ಅಥವಾ ಒಬ್ಬ ಯಾರೋ ತುಂಬಾ ಬೆವರು ಸುರಿಸಿ ಕೆಲಸ ಮಾಡಿದ್ರೆ ಹಿಂಗೆಲ್ಲ ಕೂಡು ಬರ್ತಾವ ಅನ್ನೋ ಥರ ವರ್ಕೌಟ್ ಆಗಿದೆ ಸಿನಿಮಾ. ಪ್ರತಿಯೊಬ್ಬರಿಗೂ ನಾಯಕಿ ಮಣಿ ಅವರು ಪಕ್ಕ ಸೀರಿಯಲ್ ಬೆಂಗಳೂರವರು ಅಂತ ಅನ್ಸೋದಿಲ್ಲ, ಅಷ್ಟು ಅಚ್ಚುಕಟ್ಟಾಗದನ್ನ ಕ್ಯಾರಿ ಮಾಡಿದ್ದಾರೆ. ಅವನ ಗ್ರಾಮೀಣ ಪ್ರತಿಭೆ ಅಂದು ಈಗ ಅವನ್ನ ಅರ್ಬನ್ ಹೆಂಗ್ ಮಾಡ್ಬೇಕು ಅಂತ ಚಿಂತೆ ಆಗ್ಬೇಕು, ಅಷ್ಟು ಚೆನ್ನಾಗಿ ಗ್ರಾಮ ಭಾಗಕ್ಕೆ ಹೋಗ್ಬಿಟ್ಟಿದ್ದಾನೆ. ಎಲ್ಲ ಮಾಡಿದ್ದು ರಾಮಣ್ಣ ಮತ್ತೆ ಅವರದ್ದೊಂದು ಪುಟಾಣಿ ತಂಡ. ಸೊ ತುಂಬ ಹೃದಯದ ಧನ್ಯವಾದ ರಾಮಣ್ಣ. ಈ ಟೈಟ್ಲು ಸಿಕ್ಕದಾಗಿದ್ದ ಒಬ್ಬೊಬ್ಬರೇ ಸೇರ್ತಾ ಬಂದ್ರು ಅಂತೀನಲ್ಲ, ರಾಮಣ್ಣ ಬಂದ ಮೇಲೆ ಅದಕ್ಕೊಂದು ಖದರ್ ಆ್ಯಡ್ ಆಗಿದ್ದು. ಯಾಕಂದ್ರೆ ಆ ಟೈಟ್ಲನ್ನ ತುಂಬಾ ಎಂಜಾಯ್ ಮಾಡ್ತಿದ್ದಿದ್ರಿಂದ, ಮತ್ತೆ ಆ ಟೈಟ್ಲಿಗೆ ಬದ್ಧವಾಗಿ ಒಂದು ಪುಟಾಣಿ ಕಥೆ ನಾನು ಹೇಳಿದ್ದು. ರಾಮಣ್ಣ ಆನಂದ್ ಬಂದ್ಯಾರ, ಆನಂದ್ ಇಲ್ಲೆಲ್ಲ ಇರ್ತಾರೆ, ಅವ್ರು ಬಂದು ರೀಡಿಂಗ್ ಕೊಟ್ಟಿದ್ದು ಇನ್ನು ಎಷ್ಟು ಇವಾಗಿನ ರೀಡಿಂಗ್ ಮುಗಿಸ್ಕೊಂಡ್ ಬಂದಂಗೆ ಫೀಲಿಂಗ್ ಆನಂದ್ ನೋಡಿದ್ರೆ. ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ವಿಶ್ವದಲ್ಲಿ ಮರಗಳೇ ನನ್ನ ಮಕ್ಕಳಂದಂತಹ ಏಕೈಕ ತಾಯಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ, ಭಾರತ ದೇಶದ ಪ್ರತಿಯೊಬ್ಬ ಮನೆಯ ಅಜ್ಜಿ ಸಾಲುಮರದ ತಿಮ್ಮಕ್ಕಜ್ಜಿ. ಹಾಗಾಗಿ ಯಾರೇ ಕಾರ್ಯಕ್ರಮ ಕರೆದ್ರೂ ಹೋಗ್ಬೇಕು, ಅವ್ರ ಮನೆ ಕಾರ್ಯಕ್ರಮ ಅಲ್ವಾ. ಮಡನೂರು ಮನು ಅವರು ಭಾಳ ದಿನದಿಂದ ಅವ್ರ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಕರೀತಾ ಇದ್ರು. ಬಹುತೇಕ ಅಜ್ಜಿ ಈಗ ಕಾರ್ಯಕ್ರಮಗಳು ತುಂಬ ಕಡಿಮೆ ಹೋಗೋದು. ಅವರ ಹೆಲ್ತ್ ಇಶ್ಯೂ ಇರೋದ್ರಿಂದ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ನಾನು ಕರ್ಕೊಂಡು ಹೋಗೋದಿಲ್ಲ, ಇನ್ಫೆಕ್ಷನ್ನು ಮತ್ತೊಂದು ಅಂತ. ಅವ್ರ ಏಜು ತಮಗೆ ಗೊತ್ತಿದೆ ಅನ್ಕೊಂತೀನಿ. ಎಷ್ಟು ಹೇಳಿ ಅಜ್ಜಿ? ವಯಸ್ಸು ಹೇಳ್ಬೇಡ ಅಂತ ಐತೆ, ಬೇಡ ಸುಮ್ಮನೆ ಇರೋದು. 114 ವರ್ಷದ ಹಿರಿಜೀವ ಇವತ್ತು ನಿಮ್ಮೆಲ್ಲರ ಜೊತೆ ಇದಾಗಿದೆ, ಭಾಗಿಯಾಗಿದ್ದಾರೆ. ಕುಲದಲ್ಲಿ ಯಾವುದೂ ಕೇಳಿಲ್ಲ ಅಲ್ವಾ. ಬಹುತೇಕ ಈ ದೇಶದಲ್ಲಿ ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಆದ ಘಟನೆ ಆಗ್ತಾ ಇರಲಿಲ್ಲ. ಹೇಳ್ತೀನಿ. ಬಹುತೇಕ ನಾವೆಲ್ಲರೂ ಕೂಡ ಈ ದೇಶದಲ್ಲಿ, ಈ ಭಾರತ ದೇಶದಲ್ಲಿ ಪ್ರಮುಖವಾಗಿ ಈ ಜಾತಿ ವ್ಯವಸ್ಥೆ ಇಲ್ಲ ಅಂದಿದ್ರೆ ಈ ದೇಶ ಬಂಗಾರಗಳಲ್ಲೇ ಮನೆಗಳು ಕಟ್ಕೊಂಡು ವಾಸ ಮಾಡ್ತಿತ್ತು ಏನೋ, ಇತಿಹಾಸವನ್ನು ನೋಡಿದಾಗ. ಬಾಬಾ ಸಾಹೇಬರು ಸಂವಿಧಾನ ಬರ್ಕೊಟ್ಟು ಕಾನೂನು ಇಷ್ಟು ಪ್ರಬಲವಾಗಿದ್ರೂ ಕೂಡ ಇವತ್ತು ಜಾತಿ ವ್ಯವಸ್ಥೆ ಅಷ್ಟೇ ಪ್ರಬಲವಾಗಿದೆ. ಇಂಥ ಸಂದರ್ಭದಲ್ಲಿ ಈ ಚಿತ್ರತಂಡ ಕುಲದಲ್ಲಿ ಕೀಳೆ ಯಾವುದು ಅಂತ ಹೇಳಿ ನಮ್ಮ ರಾಜ್ಕುಮಾರ್ ಅವರ ಸಿನಿಮಾದ ಒಂದು ಟೈಟ್ಲನ್ನು ತಗೊಂಡು ಮಾಡಿದೆ. ತುಂಬ ಸಂತೋಷ. ಯಾಕೆ ಅಂದರೆ ಸಮಾಜದಲ್ಲಿ ಈ ಜಾತಿ ಪದ್ಧತಿ ಹೋಗಬೇಕು, ನಾವೆಲ್ಲರೂ ಕೂಡ ಒಂದೇ ಅನ್ನೋ ಭಾವನೆ ಬರಬೇಕು. ನನಗೆ ಭಾಳ ಖುಷಿಯಾಗಿದ್ದೇನೆಂದರೆ ಯೋಗರಾಜ್ ಭಟ್ರು ಅವ್ರನ್ನ ನಾನು ಬರೀ ಸಿನಿಮಾದಲ್ಲೇ ನೋಡಿದ್ದೆ, ಬಹುತೇಕ ನೇರವಾಗಿ ಭೇಟಿ ಆಗಿಲ್ಲ ಅನ್ಕೊಂತೀನಿ. ಇವತ್ತು ಭೇಟಿ ಆಯಿತು, ಭಾಳ ಖುಷಿ ಆಗುತ್ತೆ. ನನ್ನ ಪುಟದಲ್ಲಿ ಬರ್ಕೋಬೋದು. ಇವತ್ತು ಚೇರ್ಗಳಿಗೋಸ್ಕರ ಹೊಡೆದಾಡ್ತಾರೆ, ನನಗೆ ಚೇರ್ ಹಾಕಿಲ್ಲ ಅಂತ. ಅದು ಯಾವುದೇ ಥರ ಸಣ್ಣ ಕಾರ್ಯಕ್ರಮ ಇರ್ಬೋದು, CM ಕಾರ್ಯಕ್ರಮ ಇರ್ಬೋದು, PM ಇರ್ಬೋದು, ಇಲ್ಲ ಒಂದು ಗಲ್ಲಿ ಕಾರ್ಯಕ್ರಮ ಇರ್ಬೋದು, ಒಂದು ಚೇರಿಗೋಸ್ಕರ ಬಡ್ದಾಡೋರು ನೋಡಿದ್ದೀವಿ. ಅವ್ರಿಗಿಂತ ಚಿಕ್ಕವ್ರನ್ನ ಕೂರಿಸಿ ಮುಂದ್ಗಡೆ ಹೋಗಿ ಕೂತ್ಕೊಂಡ್ರು ನೋಡಿ, ಇದು ಭಾಳ ದೊಡ್ಡದು. ಇಂತಹ ವ್ಯಕ್ತಿತ್ವ ಇರುವ ವ್ಯಕ್ತಿಗಳು ಈ ಸಿನಿಮಾದಲ್ಲಿ ಮಾಡಿರೋದ್ರಿಂದ ಈ ಸಿನಿಮಾ ಖಂಡಿತ ಯಶಸ್ವಿ ಆಗುತ್ತೆ ಅಂತ ನಾವಾದರೂ ಸಹ ಭಾವಿಸಿದ್ದೇವೆ. ಸಾಲುಮರದ ತಿಮ್ಮಕ್ಕ ಅವರು ಈ ಸಂದರ್ಭದಲ್ಲಿ ಬಂದು ತಮ್ಮೆಲ್ಲರಿಗೂ ಕೂಡ ಹಾರೈಸಿದ್ದಾರೆ, ಸಿನಿಮಾ ಚೆನ್ನಾಗಾಗಲಿ, ಅದರಲ್ಲಿ ದುಡಿದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ, ಸಮಾಜಕ್ಕೊಂದು ಒಳ್ಳೆ ಸಂದೇಶ ಕೊಡಲಿ. ಎಲ್ಲರೂ ಕೂಡ ಅಜ್ಜಿ ಥರ ಒಂದು ಕ್ಲಾಸ್ ಓದಿಲ್ಲ, ಅವ್ರು ಹುಟ್ಟಿದ್ದೊಂದು ಹುಲ್ಲು ಗುಡಿಸ್ಲಲ್ಲಿ. ಅವ್ರ ತಂದೆ ಯಾರ್ದೋ ಮನೇಲಿ ಜೀತ ಮಾಡ್ತಾಯಿದ್ರು. 10ನೇ ವಯಸ್ಸಲ್ಲಿ ತಿಮ್ಮಕ್ಕ ಅವರು ಕೂಡ ಒಬ್ಬರು ಮನೇಲಿ ಜೀತ ಮಾಡ್ತಾಯಿದ್ರು. 20 ಮದುವೆಯಾಗಿ ಬಂದಾಗ ಅವ್ರ ಗಂಡ ಕೂಡ ಒಂದು ವಾರದ ಮೊದಲು ಜೀತದಿಂದ ಬಿಡಿಸ್ಕೊ ಬಂದಿದ್ರು ಅವ್ರ ಗಂಡನ್ನ. ಅಂತಹ ಬಡತನದ ಬದುಕಲ್ಲಿ ಮದುವೆ ಆಗಿ
ಮದುವೆಯಾಗಿ 25 ವರ್ಷ ಆದರೂ ಮಕ್ಕಳಾಗೋದಿಲ್ಲ. ಆ ಸಂದರ್ಭದಲ್ಲಿ ಹೇಗಿರುತ್ತೆ ಅಂತ ಹಿಂದಿನ ಪರಿಸ್ಥಿತಿ ಎಲ್ರಿಗೂ ಗೊತ್ತಿರುತ್ತೆ. ಅವರು ಸೂಸೈಡ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ, ಆಗೋದಿಲ್ಲ. ಗಂಡನ್ಗೆ ಇನ್ನೊಂದು ಮದುವೆ ಮಾಡಕ್ಕೆ ನೋಡ್ತಾರೆ, ಹೆಣ್ಣು ಯಾರು ಕೊಡೋದಿಲ್ಲ. ದತ್ತು ಕೇಳ್ತಾರೆ, ನಿಮಗೆ ತಿನ್ನಕ್ಕೆ ಗತಿಲ್ಲ, ನಮ್ಮ ಮಕ್ಕಳನ್ನ ಕೊಟ್ಟು ಏನು ನೋಡಲಿ ಅಂತಾರೆ. ತುಂಬ ನೊಂದಂತಹ ತಿಮ್ಮಕ್ಕವರು ಒಂದು ನಿರ್ಧಾರಕ್ಕೆ ಬರ್ತಾರೆ, ಮರನೇ ನನ್ನ ಮಕ್ಕಳು ಅಂತ. ಜಗತ್ತಲ್ಲಿ ಯಾರು ಕೂಡ ಹೇಳಿಲ್ಲ ಈ ಮಾತನ್ನು. ಮರನೇ ಮಕ್ಕಳು ಅಂತ ಬೆಳೆಸಿ ಇವತ್ತು ಸಾಮಾನ್ಯ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿ ಈ ಜಗತ್ತು ಈಕೆ ಬಗ್ಗೆ ಮಾತಾಡೋದು ಥರ, ತಿರುಗಿ ನೋಡೋ ಥರ ಸಾಧನೆ ಮಾಡಿದಂತಹ ತಾಯಿ. ಇನ್ನು 100 ವರ್ಷ ಅಲ್ಲ, 1000 ವರ್ಷ ಹೋದರೂ ಕೂಡ ತಿಮ್ಮಕ್ಕನ ಹೆಸರು ಇರ್ತದೆ. ಆ ಥರ ನಾವೆಲ್ಲರೂ ಕೂಡ ಬಾಳಬೇಕು, ಬದುಕಬೇಕು. ಏನೋ ಹೆಸರಿನಿಂದೆ, ಏನೋ ಹಣದಿಂದೆ, ಯಾವುದೋ ವ್ಯಕ್ತಿಗಳಿಂದ ಹೋಗೋದಕ್ಕಿಂತ ಇಂತಹ ವ್ಯಕ್ತಿಗಳ ಆದರ್ಶಗಳನ್ನ ತಮ್ಮ ಬದುಕಲ್ಲಿ ಅಳವಡಿಸ್ಕೊಂಡು ಪ್ರತಿ ವರ್ಷ ಒಂದು 4 ಗಿಡಗಳನ್ನ ನೆಟ್ಟು ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿ ಸಾಧ್ಯವಾದಷ್ಟು ರಾಸಾಯನಿಕ ಮುಕ್ತ ಮಾಡಿ ಈ ದೇಶದಲ್ಲಿ ಮರ ಗಿಡ ನದಿ ಎಲ್ಲದನ್ನು ದೇವರಂತ ಪೂಜಿಸಿದ್ರು. ಆದರೆ ಎಲ್ಲ ಹಾಳಾಗೋಗಿದೆ. ಬೇರೆ ದೇಶದವ್ರ ಕೈಲಿ ಹೇಳಿಸ್ಕೊಳೋದು ಬೇಡ, ನಮ್ಮ ಪರಿಸರವನ್ನು ಶುದ್ಧವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಈಗ ಅಜ್ಜಿಯನ್ನು ಕರೆಸಲಿಕ್ಕೆ ಭಾಳ ಪ್ರಯತ್ನ ಮಾಡಿದಂಥ ಮನು ಅವ್ರಿಗೆ ಆಂಧ್ರದಲ್ಲಿ ಸಿಕ್ಕಿದ್ರು ಒಂದು ಕಾರ್ಯಕ್ರಮದಲ್ಲಿ. ಅವ್ರಿಗೂ ಕೂಡ ಒಳ್ಳೇದಾಗಲಿ, ಮುಂದೆ ಇನ್ನೂ ಒಳ್ಳೆ ಅವಕಾಶಗಳು ಸಿಕ್ಕಿ ದೊಡ್ಡ ಮಟ್ಟಕ್ಕೆ ತಾವು ಕೂಡ ಬೆಳೀಲಿ ಅಂತ ಹೇಳ್ತಾ, ನಾವು ಉಮೇಶ್ ಅವ್ರದ್ದು ಹಿರಿಯರು ನೋಡ್ತಾ ಇದ್ದೆ, ಒಂದು ಸಾಂಗಲ್ ಬರೋಗೆ ಎತ್ತಿನ ಗಾಡಿ ಓಡಿಸೋವಂಥದ್ದು. ಭಾಳ ಹುಮ್ಮಸ್ಸಲ್ಲಿ ಈ ವಯಸ್ಸಲ್ಲಿ ಎತ್ತಿನ ಗಾಡಿ ಓಡಿಸಿದ್ದಾರೆ. ತುಂಬ ದೊಡ್ಡ ಕಲಾವಿದರು ಕೂಡ ಎಲ್ಲ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ, ನಮಸ್ಕಾರ, ಒಳ್ಳೇದಾಗಲಿ. ಒಂದು ಹಾಡುಗಳನ್ನು ನೋಡಿದ್ರಿ, ಆ ಹಾಡು ಒಂದು ಸಾಹಿತ್ಯನೇ ಹೇಳುತ್ತೆ. ಆ ಕೀಳು ಯಾವುದು ಅನ್ನೋ ಹಿನ್ನೆಲೆ ಬೇಕಾದಷ್ಟು ಕಥೆಗಳಿದೆ ಅಂತ ಎಲ್ಲ ಕಣ್ಣು ಮುಂದೆ ಬಂದುಬಿಡುತ್ತೆ. ಯಾಕೆಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ನಾವು ಸ್ಪೃಶ್ಯ ಅನ್ನೋ ಒಂದು ಈ ಜನ ಅದು ನೋಡಿ ಎಷ್ಟು ವರ್ಷ ಆಯಿತು ನೋಡಿ, ಆ ಮೇಲು ಕೀಳು ಅನ್ನೋದು ಇನ್ನೂ ಹೋಗೇ ಇಲ್ಲ. ಇನ್ನು ಜಾತಿ ಜಗಳ ಇನ್ನು ಹೋಗೇ ಇಲ್ಲ. ಇನ್ನು ಯಾಕೆ ನನಗೆ ಅನ್ಸುತ್ತೆ ಇದೆಲ್ಲ ಯಾಕೆ ಅಂತ ಅನ್ಸುತ್ತೆ. ಒಂದು ಸತಿ ನನಗೆ ಶೂಟಿಂಗ್ ನಡೀತಿತ್ತು ರೋಡ್ ಪಕ್ಕದಲ್ಲಿದೆ. ಅಲ್ಲಿ ಬೋರಲ್ಲಿ ಒಬ್ಬರು ಕ್ಲೀನ್ ಮಾಡ್ತಾಯಿದ್ರು, ಒಬ್ಬ ಪೌರ ವ್ಯಕ್ತಿ. ಸರಿ, ಆಮೇಲೆ ನಾನು ಹೊರಗೆ ಬಂದ ತಕ್ಷಣ ನಮಸ್ಕಾರ ಅಣ್ಣ ಅಂತ ಅಂದ್ಬಿಟ್ಟು ಕೈ ಕೊಡೋಕೆ ಬಂದರು. ಸರಿ, ನಾನು ಕೈ ಕೊಡೆ ಆಗ್ತದೆ. ಇಲ್ಲ ಬಿಡಿ, ಎಲ್ಲ ಕೊಳೆ ಆಗಿದೆ, ನಿನ್ನ ಮನಸ್ಸು ಚೆನ್ನಾಗಿದೆಯಲ್ಲ ಬಿಡಿ, ನಿನ್ನ ಮನಸ್ಸು ಸ್ವಚ್ಛವಾಗಿದೆ, ಕೈ ಕೊಡಪ್ಪ ಪರವಾಗಿಲ್ಲ. ಅಂದರೆ ಅವರ ಪ್ರೀತಿ ಇದೆಯಲ್ಲ, ಅದು ಅಲ್ಲೇ ದೇವರಿದ್ದಾನೆ, ಇಲ್ಲೆಲ್ಲೂ ಇಲ್ಲ. ಕೈನಲ್ಲಿ ಮೈಲಿ ಇವೆಲ್ಲ ತೊಳ್ಕೊಂಡ್ರೆ ಹೊಟ್ಟೋಗುತ್ತೆ, ತಿರ್ಗಿ ಅಂಟಿಸ್ಕೊಂಡ್ರೆ ತಿರ್ಗಿ ಕೊಳೆ ಆಗುತ್ತೆ. ಆದರೆ ಮನಸ್ಸಿಗೆ ಅಂಟಿಸ್ಕೋಬಾರ್ದು, ಕೊಳಿಲ್ಲ. ಆ ಮನಸ್ಸಿಗೆ ಅಂಟ್ಕೊಂಡ್ಬಿಟ್ರೆ ಅದು ಯಾವತ್ತೂ ಹೋಗೋದಿಲ್ಲ. ಇವತ್ತು ನೀವು ನೋಡಿದ್ರಿ, ಟಿ ವಿಲಿ ನೋಡ್ತೀರಿ, ಪತ್ರಿಕೆಯಲ್ಲಿ ನೋಡ್ತೀರಿ, ಮನಸ್ಸಿಗೆ ಕೊಳೆ ಅಂಟಿಸ್ಕೊಂಡವರೇ ನಾವು ಕಾಣ್ತಾ ಇದ್ದಾರೆ, ನಮಗೆ ಅವರೇ ಕಾಣ್ತಾ ಇದ್ದಾರೆ. ನಮ್ಗೆ ಅನ್ಸತ್ತೆ ಅಂದರೆ ಸ್ವಲ್ಪ ಪ್ರಪಂಚ ಜ್ಞಾನ ಇದ್ದವ್ರಿಗೆ, ನಾನಷ್ಟೇ ಅಲ್ಲ, ಕೆಲವ್ರಿಗೆ ಅನಿಸುತ್ತೆ ಯಾಕೆ ಬೇಕು ಇದು, ಬೇಕು ಯಾವ ಜಾತಿಯ ಇದು. ನಾನು ಬೆಳೆದಿದ್ದು ಎಲ್ಲ ಜಾತಿಗಳಲ್ಲೂ ಬೆಳೆದಿದ್ದೀನಿ. ನಾನು ಎಲ್ಲ ಜಾತಿಗಳಲ್ಲೂ ಜೊತೆ ಬೆಳೆದಿದ್ದೀನಿ. ಮುಸಲ್ಮಾನರ ಜೊತೆ, ಮತ್ತು ಹಿಂದುಳಿದವ್ರ ಜೊತೆ, ಮುಂದುಳಿದವ್ರ ಜೊತೆ, ಹಿಂದೂ ಮುಂದೆ ಎಲ್ಲರ ಜೊತೆಯೂ ನಾನು ಬೆಳೆದಿದ್ದೀನಿ. ಎಲ್ಲರ ಮನೆಯಲ್ಲೂ ಊಟ ಮಾಡಿದ್ದೀನಿ ನಾನು, ಊಟ ಮಾಡಿದ್ದೀನಿ ನಾನು. ನನಗೆ ಯಾವ ಭಾವನೆ ಇಲ್ಲ ನನಗೆ. ಯಾಕೆ ಅಂತಂದರೆ ಅನ್ನ ಯಾವ ಜಾತಿ, ನೀರು ಯಾವ ಜಾತಿ, ಪಂಚಭೂತಗಳು ಯಾವ ಜಾತಿ, ಯಾವುದು ಅಲ್ಲ. ಮನುಷ್ಯನು ನಾವು ಮಾಡಿಕೊಂಡಿದ್ದಷ್ಟೇ ಅದು. ಅದನ್ನು ನಮ್ಮನ್ನೇ ಹಾಳು ಮಾಡ್ತಾಯಿದ್ದೆ. ನಾವು ಮಾಡಿಕೊಂಡಿದ್ದು ನಮ್ಮನ್ನೇ ಒಂದು ಹಾಳು ಮಾಡ್ತಾ ಇದೆ. ಇದು ನಮ್ಮ ಜನಗಳು ಅರ್ಥ ಮಾಡ್ಕೊಬಿಟ್ರೆ ಅದೇ ಸಾಕು. ಯಾಕೆಂತಂದರೆ ನಿಮಗೆ ಈ ಚಿತ್ರದಲ್ಲೇ ಗೊತ್ತಾಗುತ್ತೆ. ಆ ಹಾಡಲ್ಲಿ ಒಂದು ಅದರಲ್ಲೂ ಭಟ್ರು ಅವ್ರನ್ನ ಸಾಹಿತ್ಯ ಎಷ್ಟು ಚೆನ್ನಾಗಿದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಹಿತ ಅವ್ರದ್ದು ಒಂದು ಕಾಂಬಿನೇಷನ್ನು ಆ ಮೊದಲಿನ ಚಿತ್ರದ ಮುಂಗಾರ ಬಳಿಯಿಂದಲೂ ಇದೆ. ಅವರು ಸಂಗೀತ ಬಿಡಿ, ಅವರು ಆ ಮ್ಯೂಸಿಕ್ ಡೈರೆಕ್ಟ್ರು ಅಪಾರ. ಇವತ್ತು ಸಹಿತ ಆ ಹಿಂದಿ ಭಾಷೆಯಲ್ಲೆಲ್ಲ ಅವರ ಮ್ಯೂಸಿಕ್ ಹೋಗ್ತಾ ಇರುತ್ತೆ. ಇವರ ಸಾಹಿತ್ಯ, ಅವ್ರ ಮ್ಯೂಸಿಕ್ಕು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಮತ್ತು ಭಟ್ರ ಜೊತೆ ನಾನು ಇದೇ ಮೊದಲನೇ ಸಲ ನಾನು ಪಾತ್ರ ಮಾಡ್ತಾ ಇರೋದು. ಅಂದರೆ ಅವರ ನಿರ್ದೇಶನದಲ್ಲಿ ಒಂದು ಚಿತ್ರದಲ್ಲಿ ಪಾತ್ರ ಮಾಡಿದೆ, ಒಂದು ಒಳ್ಳೆ ಪಾತ್ರ ಕೊಟ್ಟರು. ಸರಿ, ಅವ್ರು ನನಗೆ ಫೋನ್ ಮಾಡಿದ್ರು, ಉಮೇಶ್ ಅವರೇ ನಮ್ಮ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರ ಇದೆ, ಮಾಡ್ತೀರಾ? ಚಿಕ್ಕ ಪಾತ್ರ ದೊಡ್ಡ ಪಾತ್ರ ಅನಿಸು, ಕಲಾವಿದ ಅಷ್ಟೇ.
ಅವ್ನು ದೊಡ್ಡವನಾಗಲಿ ಚಿಕ್ಕವನ್ನ ಮಾಡಲೇಬೇಕದು ಮಾಡ್ತೀವಿ ಸರ್ ನಾವು. ಯಾಕಂದರೆ ನಾವು ಅದು ಚಿಕ್ಕ ಪಾತ್ರ ಈಗ ಕೆಲವರು ಇರ್ತಾರೆ ಪಾಪ ಅವ್ರನ್ನ ಅದನ್ನ ಅದಕ್ಕೋಸ್ಕರ ಅವ್ರು ನನ್ನ ಕೇಳೋದು ನಮ್ಗೆ ಆ ಪಾತ್ರ ಮಾಡಲಿ, ನಮಗೆ ಇದು ಬೇಕು ಇದು ಬೇಕು ಇಂಥ ಕ್ಯಾರೆಕ್ಟರ್ ಹೆಂಗಿರ್ಬೇಕು ಅಂತ ಮಾಡ್ತಾರೆ. ನಮ್ಗೆ ಏನೂ ಇಲ್ಲ, ನಮಗೆ ಯಾರ ಪಾತ್ರ ನಾವು ನಿರ್ದೇಶಕರ ಕೈ ಕೂಸು, ನಾವು ಕೈ ಕೂಸು. ಅವ್ರು ಹೇಗೆ ಹೇಳ್ತಾರೋ ನಾವು ಹಾಗೆ ಕೇಳ್ತೀವಿ. ಒಂದು ಸೀನ್ ಆಗಿರ್ಬೋದು ಅಥವಾ ಒಂದು ಪೂರ್ತಿ ಪಿಕ್ಚರ್ ಇರ್ಬೋದು ಮಾಡ್ತೀನಿ ಅಂತಂದೆ ಅದ್ರಲ್ಲಿ ಒಳ್ಳೆ ಪಾತ್ರ ಕೊಟ್ರ ಡ್ರಾಮಾ ನೋಡಿ. ನಾನು ಡ್ರಾಮಾದಿಂದಲೇ ಬಂದವನು ಸಿನಿಮಾ ರಂಗಕ್ಕೆ. ಆ ಡ್ರಾಮಾದಲ್ಲಿ ಒಳ್ಳೆ ಪಾತ್ರ ಕೊಟ್ಟರು, ನನಗೆ ಬಹಳ ಖುಷಿಯಾಯಿತು. ನನಗೆ ಈ ತಂಡದಲ್ಲಿ ಪ್ರತಿಯೊಬ್ಬರು ಸಹಿತ ನನ್ನನ್ನು ಬಹಳ ಚೆನ್ನಾಗಿ ನೋಡಿಕೊಂಡ್ರು, ನನಗೆ ಭಾಳ ಚೆನ್ನಾಗಿ ನೋಡಿಕೊಂಡ್ರು. ಮತ್ತದು ರಾಮನಾರಾಯಣ್ ಅಂತೂ ಅವರ ಅಂದರೆ ಅವರು ಒಂಥರ ಬೂದಿ ಮುಚ್ಚಿದ ಕಂಡ ಇದ್ದಾಗ ಅವ್ರಿಗೆ ಅನೇಕ ಪ್ರತಿಭೆ ಇದೆ, ಸಾಹಿತ್ಯದ ಪ್ರತಿಭೆ ಇದೆ, ಎಲ್ಲ ತಾಂತ್ರಿಕ ಪ್ರತಿಭೆ ಇದೆ. ಆದ್ರೆ ಅದನ್ನ ತೋರ್ಪಡಿಸ್ಕೊಳ್ಳಲ್ಲ, ಎಲ್ಲೂ ಕೂಗಾಡಲ್ಲ, ಏನು ಮಾಡಲ್ಲ. ನೆನಪಾಯ್ತು ನನಗೆ ಇವತ್ತು ಆ ಶಾರ್ಟ್ಸ್ಗಳೆಲ್ಲ ನೋಡಿದಾಗ ನಮಗೆ ನಮ್ಮ ರಾಮನಾರಾಯಣ ಜ್ಞಾಪಕ ಆಯಿತು. ರಾಮನಾರಾಯಣ ಅವರ ಪುಟ್ಟಣ್ಣವ್ರನ್ನ ಸ್ವಲ್ಪ ಅಲ್ಲೇ ಬಂದ್ಬಿಟ್ರಲ್ಲಪ್ಪ, ಅವರ ಶಾಲೆಗೆ ಬಂದ್ಬಿಟ್ರಲ್ಲಪ್ಪ ಅಂತ ನನಗೆ ಹೆಮ್ಮೆ ಆಯಿತು. ಇಂಥ ಪುಟ್ಟಣ್ಣನವ್ರು ಬೆಳಿಬೇಕು ನಮ್ಮ ಕನ್ನಡ ಚಿತ್ರದಲ್ಲಿ, ಇಂಥ ನಿರ್ದೇಶಕರು ಬೆಳಿಬೇಕು. ಅದು ಅಲ್ಲದೆ ನಾನು ಇಲ್ಲಿ ತನಕ ಸುಮಾರು ಒಂದು 800-900 ಮೇಲಾಗಿದೆ, ಸಾವಿರಾರು ನಾಟಕ ಆಗಿದೆ, ಸಾವಿರಾರು ಸೀರಿಯಲ್ ಆಗಿದೆ. ಯಾಕೆಂದರೆ 76 ವರ್ಷ ಆಯಿತು ನಾನು ಬಣ್ಣ ಚೆಕ್ ಶುರು ಮಾಡಿ. ಅವತ್ತಿಂದ ಇವತ್ತೊಂದು ಕಾಯಕಬೇಕಲ್ಲ, ನಮಗೇನು ಗೊತ್ತಿಲ್ಲ, ನಾವು ಸ್ಕೂಲ್ಗೆ ಹೋಗಿಲ್ಲ. ಹುಟ್ಟಿದ್ದಾಗಲೇ ಶುರುವಾಯಿತು ಉಪವಾಸ, ವನವಾಸ, ನಾಟಕ, ಕಂಬಿ ಸವಾಸ ನಮಗೆ. ಹಾಗೆ ಬಂದ್ಬಿಟ್ವಿ ನಾವು. ಅಂದರೆ ನಮ್ಮನ್ನು ನಾವು ಆಗಿನ ಇವತ್ತು ನಾವು ನೆನೆಸ್ಕೊತೀವಿ. ನಾವು ಆಗಿನ ರಂಗಭೂಮಿಯವರು ಗುಬ್ಬಿ ವೀರಣ್ಣವರಾಗಿರ್ಬೋದು, ಹಿರಣ್ಯನವರಾಗಿರ್ಬೋದು, ಮಹದೇವಸ್ವಾಮಿಗಳಾಗಿರ್ಬೋದು, ಎತ್ತುತ್ತ ದೊಡ್ಡವರು ಅವರೆಲ್ಲ ನಮ್ಮನ್ನು ಒಂದು ಶಿಸ್ತಾಗಿ ಬೆಳೆಸಿದ್ರು. ನಮ್ಮನ್ನು ಅವರು ಹಾಕಿಕೊಟ್ಟ ಹಾದಿ ಎಂತೆಂಥ ಜೊತೆಲಿ ಹಿರಿಯ ಕಲಾವಿದರಿದ್ದರು. ಅವರೆಲ್ಲ ನಮ್ಮನ್ನು ಜೊತೆಯಲ್ಲಿ ಇದ್ದಿದ್ದರಿಂದ ಅವ್ರು ನಮಗೆ ಹಾಕಿಕೊಟ್ಟ ಪಾಠ ಇದೆಯಲ್ಲ, ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋದ್ವಿ. ಇವತ್ತು ಸಹಿತ ನಾನು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ನಾನು ನಿಮ್ಮ ಒಂದು ನಮ್ಮ ರಾಮನಾರಾಯಣ ಅವರು, ಯಾಕೆಂದರೆ ಯಾರು ಬೇಕಾದ್ರೂ ಮಾಡ್ಬೋದಾಗಿತ್ತು ಆ ಪಾತ್ರ. ಆದರೆ ಉಮೇಶ್ ಅವ್ರ ಕೈಲಿ ಒಂದು ಹಿರಿಯರ ಕೈಲಿ ಪಾತ್ರ ಮಾಡಿಸ್ಬೇಕು ಅಂತ ನಮ್ಮ ಮೇಲೆ ಅಭಿಮಾನವಿಟ್ಟು ಪಾತ್ರ ಮಾಡಿಸಿದ್ರಲ್ಲ, ಅದು ಅವರ ದೊಡ್ಡ ಗುಣ. ಭಗವಂತ ನನಗೆ ಅವರ ಪ್ರತಿಭೆಗೆ, ಅವರ ಶ್ರಮಕ್ಕೆ, ಅವರಿಗೆ ಅಷ್ಟೇ ಅಲ್ಲ, ನಮ್ಮ ನಿರ್ಮಾಪಕರು ಅವರು ಸಹಿತ ಒಂಥರ ಮಗುವಿನ ಮನಸ್ಸು ಸಹಿತ ಎಲ್ಲರನ್ನೂ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾಕೆಂದರೆ ನನಗೆ ಬೇರೆಯವ್ರ ಬಗ್ಗೆ ಹೇಗೆ ಗೊತ್ತಿಲ್ಲ, ನಮ್ಮ ಕಲಾವಿದನ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಅದರಿಂದ ಅದು ಬೇರೆ ಅಜ್ಜಿಯವ್ರು ಬೇರೆ ಹೆಚ್ಚಿಗೆ ಮಾತಾಡಬೇಡಿದ್ದಾರೆ ಪಾಪ, ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪಾಪ ಅವರು. ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವ್ರ ನೋವು ಅವ್ರಿಗೆ, ನಮ್ಮ ನೋವು ನಮಗೆ. ಅದೇ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಿನಿಮಾ ಮಾಡುವಾಗ ಒಂದು ಮಾತು ನೆನಪಾಗುತ್ತೆ. ಮೋಹನ ಅಂತ ಒಬ್ಬ ಪ್ರೊಡಕ್ಷನ್ ಬಾಯ್ ಇದ್ದ. ಬಹುಶಃ ಅವನು ಅವಾಗವಾಗ ಹೇಳ್ತಿದ್ದ, ಹೇಳಿಸ್ಕೊಡ್ತಾ ಇದ್ದೆ. ಹೇಳಿ ಭಾಳ ಚೆನ್ನಾಗಿ ನೆನಪು ಹೊಂದುತ್ತೆ ನನಗೆ. ಮೋಹನ ಆ ಡೈಲಾಗ್ ಹೇಳೋ ಅಂತಂದರೆ, ಸಿನಿಮಾ ಇಂಡಸ್ಟ್ರಿಗೆ ಯಾಕೆ ಬಂದೆ ಅಂದ್ಬಿಟ್ಟು ಅದು ನನಗೆ ಅನ್ವಯಿಸುತ್ತೆ ಅಂತ ನಾನು ಇವತ್ತು ಭಾವಿಸ್ತೀನಿ. ವಿಮಲ್ ಬಟ್ಟೆ ಹಾಕ್ಕೊಂಡು, ಇದು ನಂದಲ್ಲ, ಆತ ಹೇಳ್ತಾ ಇದ್ದು ಪಾಪ ಮೋಹನ ಇಲ್ಲ ಈಗ. ವಿಮಲ್ ಬಟ್ಟೆ ಹಾಕ್ಕೊಂಡು ಕಲರ್ಫುಲ್ಲಾಗಿ ಮೆರಿಬೇಕು ಅಂತ ಇಂಡಸ್ಟ್ರಿಗೆ ಬಂದೆ. ಆದರೆ ಕೈಗಂಟಿದ್ದು ಕೊಳೆಗೆ ವಿಮ್ ಪೌಡರು ಪಾತ್ರೆ ತಿಕ್ಕೋದಕ್ಕೆ ಅಂತ. ಆ ರೀತಿ ಆ ವಿಮ್ ಪೌಡರ್ ನಾನು ಅಂಟಿಸ್ಕೊಂಡಿದ್ದೀನಿ ಸಿನಿಮಾ ಇಂಡಸ್ಟ್ರಿನಲ್ಲಿ. 54 ವರ್ಷ ಆಯಿತು ನಾನು ಕಲಾವಿದನಾಗಿ ಆಗಬೇಕು ಅಂತಲೇ ಚಿತ್ರರಂಗಕ್ಕೆ ಬಂದಿದ್ದು. ಚಿತ್ರರಂಗಕ್ಕೆ ಬಂದ ಮೇಲೆ ನಾನು ರಂಗಭೂಮಿಗೆ ಹೋದೆ. ಎಲ್ಲರೂ ರಂಗಭೂಮಿಯಿಂದ ಸ್ಪ್ರಿಂಗ್ ಆಗಿ ಜಿಗಿದು ಚಿತ್ರರಂಗಕ್ಕೆ ಬರ್ತಾರೆ ಅಥವಾ ಕಿರುತೆರೆಗೆ ಹೋಗ್ತಾರೆ. ಈಗ ನಾನು ಚಿತ್ರರಂಗಕ್ಕೆ ಬಂದು ಸುಮಾರು ಒಂದು 10 ವರ್ಷ ಆದಮೇಲೆ ರಂಗಭೂಮಿನಲ್ಲಿ ಕಾಲಿಟ್ಟೆ. ಅಲ್ಲಿನೂ ಹೆಸರು ಮಾಡಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟು ವರ್ಷಗಳಾದರೂ ಸುಮಾರು ಪಾತ್ರಗಳು ಮಾಡಿದ್ದೀನಿ, ರಾಜ್ಯ ಪ್ರಶಸ್ತಿ ಬಂದಿದೆ, ಎಲ್ಲ ಬಂದಿದೆ. ಅದೇ ನನಗೆ ಮಾಡಿದ್ದೀನಿ, ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ, ನನಗೆ ಹೊಂದ್ತಾ ಇದೆ, ನಾನು ಮಾಡಿದ್ದೀನಿ, ಜೀವ ತುಂಬಿದ್ದೀನಿ ಅನ್ನೋ ಒಂದು ಪಾತ್ರ ಬಂದಿರಲಿಲ್ಲ.
ಬಹುಶಃ ಭಟ್ರಿಗೆ ಮಣಿನಲ್ಲೂ ನಾನು ಆ್ಯಕ್ಟ್ ಮಾಡಲಿಲ್ಲ. ನಾನು ಮಾಡಬೇಕು ಅಂದಿದ್ದ ಪಾತ್ರ ಅನಿವಾರ್ಯ ಕಾರಣಕ್ಕೆ ಬೇರೆಯವರು ಮಾಡಿದ್ರು. ಸೊ ನಾನು ಪಾತ್ರ ಮಾಡಲ್ಲ ಅಂತ ಅಂದ್ಕೊಂಡಾಗ ಇನ್ನೊಬ್ಬ ಕಲಾವಿದರು ಕೈ ಕೊಟ್ಟರು. ಆ ಕಲಾವಿದರು ದೊಡ್ಡ ಕಲಾವಿದರು. ಆ ಪಾತ್ರ ನನ್ನ ಕೈನಲ್ಲಿ ಇನ್ಸ್ಪೆಕ್ಟರ್ ಪಾತ್ರ ಮಾಡಿಸಿದ್ರು. ಆ ಸಿನಿಮಾ ಎಷ್ಟು ಮಟ್ಟಿಗೆ ಜನಗಳ ನೆನಪಿನಲ್ಲಿ ಉಳಿದಿದೆ ಅಂತ ನಿಮಗೆ ಗೊತ್ತು. ಅದಾದಮೇಲೆ ಒಂದು ಪಾತ್ರ ನನಗೋಸ್ಕರ ಮಾಡಿ ಅಂತ ಹೇಳೋದಕ್ಕೆ ಭಟ್ರಿಗೆ 20 ವರ್ಷ ಬೇಕಾಯಿತು. ಅದೇ 20 ವರ್ಷ ರಾಮನಾರಾಯಣ್ ನನ್ನನ್ನು ನೋಡಿ ಒಂದು ಪಾತ್ರ ಕೊಡೋಕ್ಕೂ ಬೇಕಾಯಿತು. ಯಾಕೆಂದರೆ ರಾಮನಾರಾಯಣ್ ನಾನೊಬ್ಬ ಸ್ಟುಡಿಯೋ ಮಾಲೀಕನಾಗಿ, ಅವರು ನಿರ್ದೇಶಕರಾಗಿ, ಅವರಿಗೆಲ್ಲ ಸಿನಿಮಾಗಳು ಪೋಸ್ಟ್ ಪ್ರೊಡಕ್ಷನ್ ನಾನು ಸ್ಟುಡಿಯೋನಲ್ಲಿ ಆಗ್ತಾಯಿತ್ತು. ಸುಮಾರು ಸ್ಥಿತಿ ಜಗಳ ಆಡ್ತಾಯಿದ್ವಿ, ಕಿತ್ತಾಡ್ತಾ ಇದ್ವಿ. ಈ ಶೂಟಿಂಗಲ್ಲೂ ಕಿತ್ತಾಡಿದ್ದೀವಿ. ಅದು ಒಂದು ಪ್ರಾಡಕ್ಟು ಚೆನ್ನಾಗಿ ಬರಬೇಕು ಅಂತ ಅಷ್ಟೇ, ಬೇರೆ ಇನ್ನೇನು ಅವ್ರದ್ದು ಸ್ವಾರ್ಥ ಇಲ್ಲ, ನನ್ನದು ಸ್ವಾರ್ಥ ಇಲ್ಲ. ಸೊ ಹೀಗೆ ಸುಮಾರು 20 ವರ್ಷಗಳಾದಮೇಲೆ ನನ್ನ ಮೇಲೆ ಭರವಸೆ ಇಟ್ಟು ಒಂದು ಪಾತ್ರ ಕೊಟ್ಟಿದ್ದಾರೆ. ಆ ಪಾತ್ರ ನಾನಾದರೂ ಸರಿ ತೂಗಿಸಿದ್ದೀನಿ ಅಂತ ನನಗನ್ಸುತ್ತೆ. ಅದನ್ನು ಅವರಿಬ್ಬರು ಹೇಳಬೇಕು. ಇನ್ನು ಮುಂದಿದ್ದು ಕುಲದಲ್ಲಿ ಕೀಳಾಗೋದು ಯಾರಿಗೂ ಗೊತ್ತಿಲ್ಲ ಈ ಹಾಡು. ಸೊ ಈ ಥರ ಒಂದು ಒಳ್ಳೆ ಟೈಟಲ್ ಇಟ್ಕೊಂಡು ಈಗ ತಾನೇ ವೆರಿ ಗುಡ್ ಟೈಟ್ಲು ಸಾಂಗ್ ಬರೆದಿರೋ ತುಂಬ ಚೆನ್ನಾಗಿದೆ. ಸೊ ಡ್ಯೂಯೆಟ್ ಸಾಂಗ್ ಅದಕ್ಕಿಂತ ತುಂಬ ಚೆನ್ನಾಗಿದೆ. ಒಂದರ ಮೇಲೆ ಒಂದು ಕಾಂಪಿಟೇಷನ್, ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳೋಂಗಿಲ್ಲ. ಸೊ ಚಿತ್ರೀಕರಣ ಸುಮಾರು ಎಸ್ಪೆಷಲಿ ಸೆಕೆಂಡ್ ಶೆಡ್ಯೂಲ್ನಲ್ಲಿ ಒಂದು 10 ದಿನಗಳ ಕಾಲ ರಾಮ್ನಿಗೆ ಹಾಕ್ಸಿದಂಥ ಮೇಕಪ್ಪು, ಆ ಮೇಕಪ್ ಹಾಕೋದಕ್ಕೆ 1.5 ಗಂಟೆ, ತೆಗೆಯೋದಕ್ಕೆ 1.5 ಗಂಟೆ, ಊಟ ಮಾಡೋಕ್ಕಾಗ್ತಾ ಇಲ್ಲ, ಹಿಂಸೆ. ಆ ಹಿಂಸೆ ಎಲ್ಲ ಈಗ ಸ್ಕ್ರೀನ್ ಮೇಲೆ ನೋಡಿದಾಗ ಖುಷಿಯಾಗಿ ಬದಲಾವಣೆ ಆಗುತ್ತೆ. ಸೊ ಈ ರೀತಿ ಪಾತ್ರಗಳು ಬಂದಾಗ ಕಲಾವಿದ, ನಾನು ರಾಮ್ಗೆ ಫಸ್ಟ್ ದಿನ ಹೇಳಿದೆ, ಫಸ್ಟ್ ದಿನ ಸ್ವಲ್ಪ ಆ ಪಾತ್ರದಲ್ಲಿ ಹೋಗಬೇಕು ಅಂದರೆ ಸ್ವಲ್ಪ ಯಾವುದೇ ಕಲಾವಿದನಿಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅನ್ನೋದು ನನ್ನ ಭಾವನೆ. 1 ಟೇಕ್ 2 ಟೇಕ್ ಆಯಿತು. ಆಮೇಲೆ ಅವರು ಪ್ರತಿ ಟೇಕ್ನಲ್ಲೂ ನನ್ನ ಕಾಲೇಲಿ ಶುರು ಮಾಡಿದ್ರು. ಏನಣ್ಣ ನನಗೆ ಗೊತ್ತೇ ಇರಲಿಲ್ಲ ಅಂತ. ಸೊ ನಾನು ಪ್ರತಿಯೊಬ್ಬ ಡೈರೆಕ್ಟರ್ಗೆ ಹೇಳೋದು, ಚಿಕ್ಕ ಡೈರೆಕ್ಟರ್ ಆಗಲಿ ದೊಡ್ಡ ಡೈರೆಕ್ಟರ್ ಆಗಲಿ, ಕ್ಯಾಮ್ರಾ ಮುಂದೆ ನಾನು ಬರುವಾಗ ಒಬ್ಬ ಕಲ್ಲಾಗಿ ಬರ್ತೀನಪ್ಪ, ನಿಮ್ಗೆ ಹೆಂಗೆ ಬೇಕೋ ಕಟ್ಕೊಳ್ರಿ, ನಾನೊಬ್ಬ ಸಣ್ಣ ಕಲಾವಿದ ಅಷ್ಟೇ ಅಂತ ಹೇಳ್ತೀನಿ. ಸೊ ಈ ರೀತಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಇವರಿಬ್ಬರಿಗೂ ನಾನು ಸದಾಕಾಲ ಚಿರಋಣಿಯಾಗಿರ್ತೀನಿ ಅಂತ. ಮತ್ತೆ ಅವರಿಬ್ಬರ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರನ ಒಪ್ಕೊಂಡಿದ್ದಕ್ಕೆ ನಿರ್ಮಾಪಕರಾದ ಸಂತೋಷ್ ಮತ್ತು ವಿದ್ಯಾರವರು ಮತ್ತು ಮಡೇನೂರು ಮನು ನಾನು ಸಜೆಸ್ಟ್ ಮಾಡಿದ್ದಕ್ಕೆ ಸೊ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ನಮಸ್ಕಾರ. ಯಾಕಂದರೆ ಒಂದು ವಿಭಿನ್ನವಾದ ಪಾತ್ರ ಇದರಲ್ಲಿ ನಾನು ಅನ್ಕೊಂಡಿಲ್ಲ. ಒಂದು 4 ದಿವಸದಲ್ಲಿ ಒಂದು 5 ದಿವಸ ನಾನು ಹಿಂಗೆ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ರಾಮನಾರಾಯಣ್ ಸರ್ ಅವತ್ತು ಪ್ರಾಮಿಸ್ ಮಾಡಿದ್ರು. ಸೊ ಅದೇ ಥರ ಸಿನಿಮಾದಲ್ಲಿ ತೋರಿಸಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್, ಧನ್ಯವಾದ ಅಂತ ಹೇಳ್ತಾರೆ. ಅವ್ರ ಸಿನಿಮಾಗಳನ್ನ ಒಂದು 100 ಸಲಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡು ಬಂದಿದ್ದೀನಿ ಚಿಕ್ಕ ವಯಸ್ಸಿಂದ. ಸೊ ಪಾತ್ರ ಏನು ಅಂತ ಕೇಳ್ದೇನೆ ನಾನು ಅವತ್ತಿನ ದಿನ ಸೆಟ್ಟಿಗೆ ಬರ್ತೀನಿ. ಭಯ ಆಗ್ತಿತ್ತು. ಅವತ್ತಿನ ದಿವಸ ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಅಂದರೆ ಹೇಗಿರುತ್ತೆ ಏನು ಎತ್ತ ಅಂತ. ರಾಮ್ ಸರ್ ಮೊದಲನೇದಾಗಿ ತುಂಬ ಕಂಫರ್ಟ್ ಫೀಲ್ ಮಾಡಿಸಿದ್ರು ನನಗೆ. ಹಾಗೆ ನಾನು ಯಾವತ್ತೂ ಈ ರೀತಿಯಾದ ಒಂದು ಪಾತ್ರನ ಮಾಡಬಹುದಾ ಅಂತ ನನಗೆ ಗೊತ್ತಿರಲಿಲ್ಲ. ಆ ಥರದ ಪಾತ್ರನ ನಾನಿಲ್ಲಿ ನಿರ್ವಹಿಸಿದ್ದೀನಿ. ಸೊ ಇದಕ್ಕೆಲ್ಲ ಕಾರಣ ರಾಮ್ ಸರ್ ಆ್ಯಂಡ್ ಭಟ್ರು ಸರು ಅಷ್ಟೇ. ತುಂಬಾನೇ ಚೆನ್ನಾಗಿ ಸೆಟಲಿ ಅಂದರೆ ಒಂದು ಚಿಕ್ಕ ಮೈನ್ಯೂಟ್ ಡೀಟೇಲ್ಸ್ ಕೂಡ ನನಗೆ ಹೇಳ್ಕೊಡ್ತಾ ಬಂದರು. ಸೊ ನಾನು ಯಾವಾಗಲೂ ಈ ಒಂದು ಚಿತ್ರತಂಡಕ್ಕೆ ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಅಡುಗೆ ಊಟಕ್ಕೆ ಎಲ್ಲ ಕುಂತಿದ್ದಾರೆ. ಊಟ ಬಡಿಸೋದಕ್ಕೆ ಅಡುಗೆ ಮನೇಲಿ ಅಡುಗೆ ಇಲ್ಲ. ಸೊ ಅದು ಪರಿಸ್ಥಿತಿ. ಸೊ ತಕ್ಷಣಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟೇ ರುಚಿಯಾಗಿ ಅಷ್ಟೇ ಬಿಸಿಯಾಗಿ ಅದ್ಭುತವಾಗಿ ಬಂದಿದೆ ಅಂತ ಅವರ ಅಭಿಪ್ರಾಯ. ಸಿನಿಮಾ ನಾವು ಕೂಡ ನೋಡಿದ್ವಿ. ತುಂಬ ಈ ಸಿನಿಮಾ ಇದು ರೆಗ್ಯುಲರ್ ಆಗಿ ಒಂದು ಇರೋವಂಥ ಒಂದು ಕಂಟೆಂಟ್ ಅಲ್ಲ. ಮೊದಲನೇದಾಗಿ ಮನುಷ್ಯನ ಮಾನವೀಯತೆಯ ಅಸ್ತಿತ್ವದ ಒಂದು ಪ್ರಶ್ನೆ ಸವಾಲನ್ನು ಹಾಕುವಂಥ ಒಂದು ಕಂಟೆಂಟ್ ಇದು. ಈ ಥರದೊಂದು ಕಥೆನ ಆಯ್ಕೆ ಮಾಡ್ಕೊಳ್ಳೋದು ಕೂಡ ತುಂಬ ದೊಡ್ಡ ಧೈರ್ಯ ಬೇಕು ಈ ಥರದ್ದೊಂದು ಕಂಟೆಂಟ್ಗೆ. ಸೊ ಇಂಥ ಒಂದು ಅದ್ಭುತವಾದ ಕಥಾವಸ್ತುನ ಕೊಟ್ಟಂಥ ಭಟ್ರು ಸರು. ಸೊ ಅದೇ ರೀತಿ ಆ ಒಂದು ಕಥಾವಸ್ತುನ ತುಂಬ ಅಚ್ಚುಕಟ್ಟಾಗಿ ಪ್ರತಿ ಪದಕ್ಕೂ ಪ್ರತಿ ಅಕ್ಷರಕ್ಕೂ ಪ್ರತಿ ಪಾತ್ರಕ್ಕೂ ಜೀವ ತುಂಬಿ ಅವರ ಕಡೆಯಿಂದ ಅಭಿನಯವನ್ನು ಮತ್ತು ಕಂಪ್ಲೀಟ್ ಎಲ್ಲ ಟೆಕ್ನಿಷಿಯನ್ ಕಡೆಯಿಂದ ಏನೆಲ್ಲ ಕೆಲಸಗಳಾಗಬೇಕೋ ಅದೆಲ್ಲವನ್ನು ತುಂಬ ಅಚ್ಚುಕಟ್ಟಾಗಿ ಹೊರಗಡೆ ತೆಗೆಸ್ಕೊಂಡಂಥ ನಿರ್ದೇಶಕರ ಕೆಲಸ ತುಂಬ ಖುಷಿ ಕೊಡ್ತು. ಎಸ್ಪೆಷಲಿ ನನ್ನ ಕೆರಿಯರಲ್ಲಿ ನಾನು ಬರೆದಂಥ ಒಂದು 80-90 ಸಿನಿಮಾಗಳ ಸಂಭಾಷಣೆ ಮಧ್ಯೆ ಈ ಸಿನಿಮಾ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ.
ಈ ಥರದ್ದು ಒಂದು ಕಂಟೆಂಟ್ ಇರುವಂಥ ಸಿನಿಮಾಗೆ ಒಬ್ಬ ಸಂಭಾಷಣೆಕಾರನಾಗಿ ನಾನು ಬರೆದಿದ್ದೀನಿ ಅನ್ನೋದು ನನ್ನ ಹೆಮ್ಮೆ ಅಂತ ಹೇಳ್ಕೊಳ್ತೀನಿ. ಸೊ ಇದ್ರ ಜೊತೆಗೆ ಈ ಸಿನಿಮಾದಲ್ಲಿ ಕಲಾವಿದರಾಗಿ ಯಾರೆಲ್ಲ ಪಾತ್ರವರ್ಗ ಮಾಡಿದಾರೋ, ಆ್ಯಕ್ಟ್ ಮಾಡಿದಾರೋ ಅವರೆಲ್ಲರೂ ಕೂಡ ಈ ಸಿನಿಮಾದ ಮೂಲಕ ಒಂದು ಹೊಸ ಜಗತ್ತಿಗೆ ಕಾಲಿಟ್ಟಿದ್ರು. ಯಾಕೆಂದರೆ ಪ್ರತಿ ಪಾತ್ರದಲ್ಲೂ ಅಭಿನಯಿಸೋದು ತುಂಬ ಕಷ್ಟ, ಯಾಕೆಂದರೆ ಈ ಪಾತ್ರಗಳೇ ಹಾಗೆ. ಸೊ ರೆಗ್ಯುಲರ್ ಆಗಿ ಸಿಟಿನಲ್ಲಿ ಇರುವಂಥ ಪಾತ್ರಗಳು ಯಾವುದೂ ಅಲ್ಲ. ಅದ್ರ ಜೊತೆಗೆ ಬಳಸಿರುವಂಥ ಭಾಷೆ, ಆ ಭಾಷೆಯ ಪದಗಳು ಕೂಡ ಎಷ್ಟೋ ಸಲ ಡಬ್ಬಿಂಗಲ್ಲೂ ಕೂಡ ಕಲಾವಿದರು ಮೇ ಬಿ ಅದರ ಕಷ್ಟ ಅನುಭವಿಸಿರ್ತಾರೆ. ಅಷ್ಟು ಕ್ಲಿಷ್ಟಕರವಾಗಿದ್ದರೂ ಕೂಡ ಅಷ್ಟೇ ಸಲೀಸಾಗಿ ಎಲ್ರಿಗೂ ಅರ್ಥವಾಗುವ ಹಾಗೆ ಇರುವಂಥ ಒಂದು ಭಾಷೆ. ಸೊ ಪ್ರತಿ ಪಾತ್ರಕ್ಕೂ ಒಂದು ಹಿನ್ನೆಲೆ ಇರುತ್ತೆ, ಆ ಪ್ರತಿ ಪಾತ್ರದ ಮುಖಾಂತರ ಒಂದು ಏನೋ ಒಂದು ಮಾರಲ್ ಹೇಳ್ತಾ ಹೋಗ್ತೀವಿ. ಸೊ ಈ ರೀತಿ ಒಂದು ಅಚ್ಚುಕಟ್ಟಾಗಿರುವಂಥ ಒಂದು ಕಥಾವಸ್ತು ಕುಲದಲ್ಲಿ ಕೇಳಿ ಯಾವುದು. ಸೊ ಪ್ರತಿಯೊಬ್ಬರು ಕೂಡ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅವರ ಕೆಲಸವನ್ನು. ಸೊ ಇಂಥ ಒಂದು ಅವಕಾಶವನ್ನು ಕೊಟ್ಟಂಥ ನಿರ್ದೇಶಕರಿಗೆ ಹಾಗೆ ನಿರ್ಮಾಪಕರಿಗೆ ಎಲ್ರಿಗೂ ನಾನು ತುಂಬ ಹೃದಯದ ಆಭಾರಿ. ಮೊದಲನೇದಾಗಿ ನಮ್ಮ ಭಟ್ರು ಸರ್ಗೂ ಕೂಡ ನನ್ನ ಆಭಾರಿ. ಯಾಕೆಂದರೆ ಹಿಮ್ಸೆಲ್ಫ್ ಅವರು ಕೂಡ ಒಬ್ಬರ ದೊಡ್ಡ ರೈಟ್ರು. ಸೊ ಜೊತೆಗೆ ರಾಮನಾರಾಯಣ ಅವರು ಕೂಡ ಸಾಕಷ್ಟು ಹೆಸರು ಮಾಡಿರುವಂಥ ಒಬ್ಬರು ಬರಹಗಾರರು, ಸಂಭಾಷಣೆಕಾರರು. ಅವರೆಲ್ಲರೂ ಕೂಡ ನನ್ನನ್ನು ಆಯ್ಕೆ ಮಾಡಿ ಈ ಕಥೆಗೆ ಇವ್ರ ಕಡೆಯಿಂದನೇ ಸಂಭಾಷಣೆ ಬರೆಸಿದ್ರೆ ಇದಕ್ಕೆ ಜೀವ ತುಂಬುತ್ತಾರೆ ಅನ್ನೋ ಒಂದು ನಂಬಿಕೆ ಇಟ್ಟು ನನಗೆ ಆ ಕೆಲಸ ಕೊಟ್ಟಿದ್ದಕ್ಕೆ ನಾನು ತುಂಬ ಹೃದಯದ ಆಭಾರಿಯಾಗಿರ್ತೀನಿ. ದೊಡ್ಡ ಜವಾಬ್ದಾರಿನ ಹೊರಿಸಿರೋ ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಸರ್, ಹಾಗೆ ಭಟ್ರು ಸರ್ ಮತ್ತು ನಮ್ಮ ರಾಮನಾರಾಯಣ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅದೇ ಅಂದರೆ ಹೊಸೊಬ್ಬರಿಗೆ ಒಂದು ಯಾರೋ ಒಬ್ಬರು ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂದಾಗ ನಾವು ಸಹ ಒಂದು ಎಫರ್ಟ್ ಹಾಕಿ ಅದಕ್ಕೆ ಪ್ರತಿಫಲ ಕೊಡಬೇಕು. ಅದನ್ನು ನಾನು ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ. ಬಟ್ ಇವತ್ತು ಟೈಟಲ್ ಟ್ರ್ಯಾಕ್ ಕೇಳಿದ್ಮೇಲೆ ಅಂತೂ ತುಂಬ ಖುಷಿ ಆಯಿತು. ತುಂಬ ಅದ್ಭುತವಾಗಿ ಬಂದಿದೆ. ನಮ್ಮ ಸಾಂಗ್ ಕೂಡ ನಮ್ಮಿಬ್ರು ಡುವೆಟ್ ಸಾಂಗ್ ಬಂತು ಮೊನ್ನೆ, ಅದನ್ನು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದನ್ನು ಕೇಳೋದಕ್ಕೆ ಇನ್ನೂ ಖುಷಿ ಆಗ್ತಾ ಇತ್ತು. ಅಂದರೆ ಯಾಕಂದರೆ ನಾವು ಅಣ್ಣವ್ರ ಹಾಡಲ್ಲಿ ಕೇಳಿದ್ವಿ, ಬಟ್ ಇವಾಗ ಮತ್ತೆ ಅದನ್ನು ಇನ್ನೊಂದು ರೀತಿಯಲ್ಲಿ ರೀಕ್ರಿಯೇಟ್ ಆಗಿರೋದು, ಅದು ಅಣ್ಣವ್ರು ಹುಟ್ಟಿದ ದಿವಸನೇ ಬಂದಿದೆ. ತುಂಬ ಖುಷಿ ಆಯಿತು. ಹಾಗಾಗಿ ನಾನು ಮತ್ತೆ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಆ್ಯಂಡ್ ಮನು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ತುಂಬ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ. ಕರಿ ಸುಬ್ಬು ಸರ್ ಜೊತೆ ಸಹ ನಮಗೆ ಕಾಂಬಿನೇಷನ್ ಇತ್ತು. ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ಪ್ರತಿ ಒಂದು ಸೀನ್ ಕೂಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ತುಂಬ ಅದ್ಭುತವಾಗಿ ಬರಲಿ ಆ್ಯಂಡ್ ನಮ್ಮೆಲ್ಲರಿಗೂ ಸಹ ಆಲ್ ದಿ ಬೆಸ್ಟ್. ಹೀಗೆ ಚೆನ್ನಾಗಿ ಪ್ರಮೋಷನ್ ಮಾಡೋಣ, ನಮ್ಮ ಸಿನಿಮಾ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈ ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂದರೆ ಮೊದಲು ನಿರ್ಮಾಪಕರು ಬರಬೇಕು, ಅದ್ರ ಜೊತೆ ಒಬ್ರು ಗಾಡ್ ಫಾದರ್ ಇರಬೇಕು. ಅದೇ ನಮ್ಮ ಸಂತೋಷ್ ಸರ್ ಮತ್ತು ವಿದ್ಯಾಕ್. ಅವತ್ತಿಂದಲೂ ಹೇಳ್ತಾ ಇದ್ದೀನಿ, ಅವರಿಬ್ರು ಮನ್ಸು ಮಾಡಿ ಜೊತೆಗೆ ಸಪೋರ್ಟಿಗೆ ಯೋಗರಾಜ್ ಭಟ್ರು ಸರ್ ನಿಂತ್ಕೊಳ್ಳಿಲ್ಲ ಅಂದರೆ ಇದು ಸಿನಿಮಾ ಮುಂದುವರಿತಿರಲಿಲ್ಲ. ಇದಾದ ನಂತರ ಇನ್ನೂ ಒಬ್ಬರು ಗುರುಗಳು ಜಿ ಕನ್ನಡದಲ್ಲಿ ನಮ್ಮ ಶರಣಯ್ಯ ಸರ್. ನಿಜವಾಗ್ಲೂ ಅವ್ರನ್ನ ಯಾವತ್ತೂ ನಾವು ಮರೆಯಂಗಿಲ್ಲ ಶರಣಯ್ಯ ಸರ್ನ. ಅವರು ನಮ್ಮ ಗಡ್ಡ ಸತೀಶ್ ಸರ್ ಪ್ರತಿಯೊಬ್ಬರು ಕೂಡ ಈ ಸಿನಿಮಾಗೆ ಸಪೋರ್ಟ್ ಮಾಡಿದ್ರು. ಇದಾದ ನಂತರ ಒಬ್ರು ಹೀರೋ ಹಿಂಗೆ ಇರಬೇಕು, ಹಿಂಗೆ ಯಾಕೆ ತೆಗಿಸ್ಬೇಕು, ಮನು ಹಿಂಗೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಈ ಒಂದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ನಾವೇನ್ ಕಾಮಿಡಿ ಕಿರಡಿಯಲ್ಲಿ ಆಕ್ಟ್ ಮಾಡಿದ್ದೆ ಅದೆಲ್ಲ ಬಿಟ್ಟು ಹೊಸತನದಾಗಿ ಒಂದು ಹೊಸದಾಗಿ ಅಭಿನಯ ಮಾಡಿಸಿದ್ದು ನಮ್ಮ ರಾಮನಾರಾಯಣ್ ಸರ್. ದೂರ ಹತ್ರ ಅವ್ರ ಕೆಲಸ ನಾನು ನೋಡಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಇವತ್ತಿನ ದಿನಗಳಲ್ಲಿ ಸುಮ್ಮನೆ ಯಾರೋ ಒಂದು ಚಿಕ್ಕದಾಗಿ ಯಾವ್ದೋ ಒಂದು 20 ಸೆಕೆಂಡ್ 50 ಸೆಕೆಂಡ್ 1.5 ನಿಮಿಷ ವಿಡಿಯೋ ಮಾಡಿದ್ರೆ ನಾವು ಹಿಡಿಯಕ್ಕಾಗಲ್ಲ ಕೆಲವು ಕಡೆ. ಅಂಥದ್ರಲ್ಲಿ ಪಾಪ ನಮ್ಮ ರಾಮ್ ಸರ್ ಎಷ್ಟು ಒಂದು 6 ಸಿನಿಮಾ ಡೈರೆಕ್ಷನ್ ಮಾಡಿ ಸುಮಾರು ಒಂದು 500 ಸಾಂಗ್ ಬರೆದು ಒಂದು 50 ಸಿನಿಮಾ ಡೈಲಾಗ್ ರೈಟಿಂಗ್ ಮಾಡಿದ್ರು ಕೂಡ ಇವತ್ತು ಮಗು ಥರ ಯಾವಾಗ ಸುಮ್ಮನೆ ಲೈಟಾಗಿ ತಲೆ ಕೆರ್ಕೊಂಡು ಇಲ್ಲ ಗುರುವೆ, ಹೌದು ಗುರುವೆ, ಇಲ್ಲ ಗುರುವೆ, ಈ ಥರ ಮಗು ಥರ ಕ್ಯಾರಿ ಮಾಡ್ಕೊಂಡು ಬಂದವ್ರು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಾನು ಎಷ್ಟೋ ಸತಿ ಊರಲ್ಲಿ ಬೀರ್ ಊಟ ತಿಥಿ ಅದಿದಂತ ಓಡಾಡ್ತಾ ಇದ್ರೆ ಎಲ್ಲಿದ್ದೀರಾ ಸರ್ ಅಂದರೆ 2 ಗಂಟೆ ಆದ್ರೂ ಇಲ್ಲ ಕೆಲಸ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ತಾ ಇರ್ತಾರೆ. ಲಿರಿಕಲ್ ವಿಡಿಯೋನು ಅಷ್ಟೇ 2-3 ದಿವಸದಿಂದ ಮಿನಿಮಮ್ ಒಂದು 3-4 ಗಂಟೆ 4 ಗಂಟೆ ಮಲಗೇ ಇಲ್ಲ, ಅಲ್ಲೇ ಕೂತಿದ್ದಾರೆ. ಹಾಗೆ ಇನ್ನು ವಿಶೇಷ ನಮ್ಮ ಇಸ್ಲಾ ಉದ್ದೀನ್ ಸರ್ ಅವರು ಬಂದಿಲ್ಲ. ಅವರು ತುಂಬಾ ಚೆನ್ನಾಗಿ ಅವರು ನಮ್ಮ ಯೋಗರಾಜ್ ಸರ್ ಕುತ್ಕೊಂಡ ಒಂದು ಒಳ್ಳೆ ಕತೆ ಹುಡ್ತು, ಮನುಗಿದೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಸಂತೋಷ್ ಸರಿಗೆಲ್ಲ ಹೇಳಿದ್ಮೇಲೆ, ರಾಮ್ ಸರ್ಗೆಲ್ಲ ಹೇಳಿದ್ಮೇಲೆ ಎಲ್ಲ ಕುತ್ಕೊಂಡು ಒಂದು ಒಳ್ಳೆ ಕತೆ ಹುಡ್ತು. ಆ ಕತೆಗೆ ಒಂದು ಡೈಲಾಗ್ ಅಂತ ಬಂದಾಗ ನಮ್ಮ ಆನಂದ್ ಪ್ರಿಯ ಸರ್ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಡೈಲಾಗ್ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಹೀರೋಯಿನ್ ಅಂತ ಬಂದಾಗ ನಮ್ಮ ಮೌನ ಬುಡ್ಡಮನೆಯವರು ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ತರಲೆ ತರ ಸಖತ್ತಾಗಿ ಮಾಡಿದ್ದಾರೆ. ಲವ್ ಸ್ಟೋರಿ ಅಂತ ಪ್ರತಿಯೊಂದು ಸಖತ್ತಾಗಿ ಮಿಂಗಲ್ ಆಗಿದ್ದಾರೆ. ಎಲ್ಲೂ ಕೂಡ ಬೇಜಾರು ಮಾಡಿಸಿಲ್ಲ. ನನಗೆ ಹೇಳೋರು ಏನಾರ ಬೇರೆ ಚಿಕ್ಕ ಪುಟ್ಟದ ಲವ್ ಸೀನ್ ಇತ್ತು ಅಂದ್ರೆ ಯಾಕೆ ಭಯನ ಅಂತ ನನಗೆ ಕೇಳ್ತಿದ್ರು. ರೀ ನಾವು ಒಳ್ಳೆ ಹುಡುಗರು ಯಾಕ್ರೆ ಭಯ ಪಡೋಣ ನಾವು ಅಂತ
ತುಂಬ ಚೆನ್ನಾಗಿ ಕಾಲ ಎಳ್ಕೊಂಡು ತುಂಬ ಎಲ್ಲೂ ಬೇಜಾರಾಗದಾಗೆ ಮಾಡಿದ್ದೀವಿ. ಈಗ ನಿನ್ನೆವರೆಗೂ ಒಂದು ಸ್ವಲ್ಪ ಎಲ್ಲ ಆಟ ಆಡ್ಕೊಂಡಿದ್ದೆ. ಈಗ ಒಂಥರ ಹೆಂಗೆ ಅಂದರೆ ಹಳ್ಳಿ ಕಡೆ ಏನೋ ಒಂಥರ ಮದುವೆ ಫಿಕ್ಸ್ ಆದಾಗ ಹೆದರಿಕಾಗುತ್ತಲ್ಲ, ಹಂಗೆ ಈಗ ರಿಲೀಸ್ ಡೇಟ್ ಅನೌನ್ಸ್ಮೆಂಟು ಈ ಬೆಳಗ್ಗೆ 5 ಗಂಟೆಗೆ ಎದ್ದು ಕೂತ್ಕೋತೀನಿ, ಯಾಕೆ ಅಂತ ನಮಗೂ ಗೊತ್ತಾಯ್ತಲ್ಲ. ಹಂಗಾಗಿ ಈಗ ಪ್ರಮೋಷನ್ ತಲೆಯಲ್ಲಿ ಬರೋದೇ ಒಂದೇ ಪ್ರಮೋಷನ್. ನಾನು ಅದನ್ನೇ ಹೇಳ್ತಾ ಇದ್ದೆ, ಇನ್ವಿಟೇಷನ್ ಕೊಡಲಿಲ್ಲ ಅಂದ್ರೆ ಯಾರೂ ಬರೋಲ್ಲ. ಅದು ಇನ್ವಿಟೇಷನ್ ಕೊಡಬೇಕು ಅಂದರೆ ನೀವೆಲ್ಲ ಸಹಕರಿಸಿ ಒಂದು ಮನಸ್ಫೂರ್ತಿಯಿಂದ ಪ್ರೀತಿಯಿಂದ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿದರೆ ಈ ಸಿನಿಮಾನ ಕರ್ನಾಟಕದಲ್ಲಿ ಮೂಲೆಗೂ ತಲುಪಿಸ್ಬೋದು. ಇಲ್ಲ ನಾವು ಸುಮ್ಮನೆ ಯಾರಿಗೂ ಹೇಳಿದಾಗ ಮದುವೆ 4 ಜನ ಬರ್ತಾರೆ, ಇಡೀ ಕರ್ನಾಟಕಕ್ಕೆ ಸಾರಿದ್ರೆ ಇಡೀ ಒಂದು 5-6 ಚೌಟ್ರಿ ಆದರೂ ಸಾಲಲ್ಲ, ಅಷ್ಟು ಜನ ಬರ್ತಾರೆ. ಅದಕ್ಕೆಲ್ಲ ಇಡೀ ಮಾಧ್ಯಮ ಮಿತ್ರರು ದಯಮಾಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಇಡೀ ಸಿನಿಮಾಕ್ಕೆ, ಪ್ರಮೋಷನಿಗೆ ಅಂತ ಹೇಳ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಈ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಹಾಗೆ ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ತುಂಬಿರುವುದರಿಂದ ಧನ್ಯವಾದಗಳು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಯೋಗ ಸರ್ ಹೇಳಿದರು. ಸೊ ಆ ಸಿನಿಮಾ ಸ್ಟಾರ್ಟ್ ಆದಾಗ ಮುಹೂರ್ತಕ್ಕೆ ಬಂದವರು ತುಂಬ ಜನ ಇಲ್ಲೇ ಇದ್ದಾರೆ, ಮೀಡಿಯಾದವರು, ಎಲ್ಲ ಮೀಡಿಯಾದವ್ರಿಗೂ ಮತ್ತು ಯೂಟ್ಯೂಬರ್ಸ್ ಎಲ್ಲರಿಗೂ ಧನ್ಯವಾದಗಳು. ಅವತ್ತಿಂದಲೂ ಇವತ್ತವರೆಗೂ ನಿಮ್ಮ ಸಪೋರ್ಟ್ ಇದೆ ನಮಗೆ, ಮುಂದೆನೂ ಬೇಕು. ಸಿನಿಮಾ ರಿಲೀಸ್ ಡೇಟು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಮೊದಲಾಗಿ ನಿಮ್ಮದು ಇಂಪಾರ್ಟೆಂಟು, ಯಾಕೆಂದರೆ ಜನಗಳ ಹತ್ರ ಕರ್ಕೊಂಡು ಹೋಗೋದೇ ನೀವಾಗಿರೋದ್ರಿಂದ. ಸೊ ನಮ್ಮ ಒಳ್ಳೇದು ಕೆಟ್ಟದ್ದು ಎಲ್ಲ ಗೊತ್ತಿರೋದು ನಿಮಗೇನೆ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಪ್ರೀತಿ ವಿಶ್ವಾಸ, ಈ ಸಿನಿಮಾ ಇದೊಂದು ಚಿಕ್ಕ ಸಿನಿಮಾ, ಸೊ ಇದು ದೊಡ್ಡ ಸಿನಿಮಾ ಆಗೋಕ್ಕೆ ಕಾರಣ ಮೊದಲಿಗರ ಪ್ಲೇಸಲ್ಲಿ ನೀವೇ ಇರ್ತೀರ. ಸೊ ಪ್ರತಿಯೊಂದು ಸಿನಿಮಾನು ನನ್ನ ಪ್ರಕಾರ ಒಬ್ಬ ಪ್ರೊಡ್ಯೂಸರ್ಗೆ ಅದು ಬೆಸ್ಟೇ ಆಗಿರುತ್ತೆ. ಹಾಗೆ ಈ ಸಿನಿಮಾನು ನನಗೆ ತುಂಬ ಬೆಸ್ಟ್ ಅಂತಾನೆ ಅನಿಸಿದೆ. ಸೊ ಇದರಲ್ಲಿ ತುಂಬ ದೊಡ್ಡ ಆರ್ಟಿಸ್ಟ್ಗಳೇ ದಿಂಡೆ ಇದೆ. ಅದರಲ್ಲಿ ಮೇನ್ ಆಗಿ ನಮ್ಮ ಯೋಗರಾಜ್ ಸರ್ ಬಂದು ಒಂದು ಒಳ್ಳೆ ಪಾರ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ಅವ್ರ ಪಾರ್ಟ್. ಅದೊಂದು ಮೂಲ ಪುರುಷ, ಅದು ತುಂಬ ಇಂಪಾರ್ಟೆಂಟ್ ರೋಲ್ ಅದು. ಆ್ಯಕ್ಚುಲಿ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಕತೆ. ಸೊ ಮತ್ತೆ ನಮ್ಮ ಮಡೆನೂರ್ ಮನು ಹಳ್ಳಿ ಪ್ರತಿಭೆ, ಸೊ ಇವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿಗಳು ಸಿಗ್ತಾ ಇದ್ರು ಕೆಲವೊಂದು ಪ್ಲಾಟ್ಫಾರ್ಮ್ ಅಲ್ಲಿ. ಒಂದು ಸಿನಿಮಾದಲ್ಲಿ ಮಾಡೋಂಥ, ಸಿನಿಮಾದಲ್ಲಿ ನಡೆಸೋಂಥ ಕ್ಯಾಪಬಿಲಿಟಿ ಇರುವಂತ ಒಬ್ಬ ಮನುಷ್ಯ. ಸೊ ಒಳ್ಳೆ ಟ್ಯಾಲೆಂಟ್ ಇದೆ. ಸೊ ಹಾಗಾಗಿ ಇಲ್ಲಿ ನಮ್ಮ ವಿಷಯ ಒಂದೇ ಒಂದು ಏನಪ್ಪ, ನಾವು ಟ್ಯಾಲೆಂಟ್ಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಒಂದು ಸಿನಿಮಾದಲ್ಲಿ ಒಂದು ಹಾಕೊಂಡು ಮಾಡ್ತಾ ಇದೀವಿ. ಸೊ ಹಾಗಾಗಿ ನಮ್ಮ ನಾಯಕ ನಟಿ ಅವರು ಮೌನಾ ಗುಡ್ಡೆಮನೆ, ಸೊ ನಮಗೆ ತುಂಬ ಪ್ರೀತಿಯ ಒಬ್ಬ ಒಂದು ಹುಡುಗಿ. ಆಕ್ಚುಲಿ ಇವರಲ್ಲಿ ಒಳ್ಳೆ ಗುಣಗಳಿದೆ, ಒಳ್ಳೆ ಆರ್ಟಿಸ್ಟ್ ಆಗೋ ಒಂದು ದೊಡ್ಡ ಆರ್ಟಿಸ್ಟ್ ಆಗೋ ಒಂದು ಎಲ್ಲ ಗುಣಗಳು ಇದೆ ಇವ್ರಿಗೆ. ಸೊ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಇಬ್ರು ಅಂದ್ರೆ ಹೀರೋ ಮತ್ತೆ ಹೀರೋಯಿನ್ ಇಬ್ರು ತುಂಬಾ ಚೆನ್ನಾಗಿ ಕಾಣ್ತಾರೆ. ಸೊ ಅದೇ ತುಂಬಾ ಇಂಪಾರ್ಟೆಂಟ್. ಎಲ್ಲರಿಗೂ ಚೆನ್ನಾಗಿ ಕಾಣಿಸಿದ್ರೇನೆ 4 ಜನ ಬರೋದು. ಸೊ ನೆಕ್ಸ್ಟ್ ನಮ್ಮ ಹಿರಿಯರು ಉಮೇಶ್ ಅಣ್ಣ, ಇವ್ರು ಆಕ್ಚುಲಿ ನಮ್ಮ ಸಿನಿಮಾದಲ್ಲಿ ಮಾಡ್ಬೇಕು ಅಂತ ನಾವಿಬ್ರು ಡಿಸೈಡ್ ಮಾಡಿದ್ವಿ. ಲಾಸ್ಟಿಗೆ ಅಂದ್ರೆ ಅಷ್ಟೊಂದು ಆಲ್ಮೋಸ್ಟ್ ಎಲ್ಲ ಸಿನಿಮಾ ಶೂಟಿಂಗ್ ಮುಗ್ದಿತ್ತು. ಲಾಸ್ಟಿಗೆ ಒಂದ್ ದಿವಸ ಏನೋ ಬಾಕಿ ಇತ್ತು. ಅದಕ್ಕೆ ನಾವು ಅವ್ರನ್ನ ಹಾಕೊಂಡು ಮಾಡಬೇಕು ಒಂದು ಲೈಫ್ ಲಾಂಗ್. ನಮಗೂ ಒಂದು, ಯಾಕೆಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಎಲ್ಲ ಮಾಡಿರೋಂತ ಆರ್ಟಿಸ್ಟ್ಗಳವರು. ಸೊ ಅವ್ರ ಜೊತೆ ನಾವು ಕೆಲಸ ಮಾಡೋದು ದೊಡ್ಡ ವಿಷಯನೇ. ಹಾಗಾಗಿ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅಂತವ್ರ ಜೊತೆ. ಮತ್ತೆ ಬ್ಯಾಂಕ್ ಜನಾರ್ದನ್ ಸರ್ ಜೊತೆ ಎಲ್ಲ ವರ್ಕ್ ಮಾಡಿದ್ದು. ಸೊ ಮತ್ತೆ ಡ್ರ್ಯಾಗನ್ ಮಂಜು ಅವರು ನೆಗೆಟಿವ್ ರೋಲ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶರತ್ ಲೋಹಿತಾಶು ಅವರು ಮತ್ತೆ ಸೀನಾ ಸೀನಾ ಇಲ್ಲೇ ಇದ್ರು, ಎಲ್ಲೋ ಹೋಗಿದ್ದಾರೆ. ಸೊ ಅವರು ತುಂಬಾ ಪೆಕ್ಯುಲರ್ ಕ್ಯಾರೆಕ್ಟರ್, ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ತುಂಬಾ ಟೈಮಿಂದ ಅಂತ ಕ್ಯಾರೆಕ್ಟರ್ಗಳು ಸಿನಿಮಾಗಳಲ್ಲಿ ಬಂದಿಲ್ಲ. ಸೊ ತುಂಬಾ ಇಷ್ಟಪಡ್ತೀರಾ ನೋಡಿ. ಸೊ ಇನ್ನ ತುಂಬಾ ಕಾಮಿಡಿಯಲ್ಲಿ ನಮ್ಮ ತಬಲಾ ನಾಣಿ ಸರ್ ಅವ್ರು ಮಾಡಿರೋದು ಅಲ್ಟಿಮೇಟ್ ಆಗಿದೆ. ಸೊ ನಾವು ಆಸ್ ಎ ಪ್ರೊಡ್ಯೂಸರ್ ಪ್ರತಿಯೊಂದು ತುಂಬಾ ಚೆನ್ನಾಗಿರುತ್ತೆ. ಬಟ್ ಆಸ್ ಎ ಆಡಿಯನ್ ಆಗಿ ನಾನು ಕೂತ್ಕೊಂಡು ನೋಡಿದ್ರೆ, ಸೊ ಅವ್ರ ಆಕ್ಟಿಂಗ್, ಅವ್ರ ಪಂಚ್ಗಳು ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಸೊ ಜನಗಳಿಗೂ ತುಂಬಾ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಮತ್ತೆ ಮನೋಮೂರ್ತಿ ಸರ್ಗೆ, ಈ ಕಡೆ ಯೋಗರಾಜ್ ಸರ್ಗೆ, ಮತ್ತೆ ಎಲ್ಲ ನಮ್ಮ ಕುಲದಲ್ಲಿ ಕೀಳ್ಯಾವುದು ಟೀಮ್ ಮತ್ತೆ ಟೆಕ್ನಿಷಿಯನ್ ಟೀಮ್ಗೆ ಎಲ್ಲರಿಗೂ ಧನ್ಯವಾದಗಳು. ಇಂಥ ಒಳ್ಳೆ ಸಿನಿಮಾ ಮಾಡಿಕೊಟ್ಟಿದ್ದೀರ ನನಗೆ. ಸೊ ತುಂಬಾ ಖುಷಿ ಆಗುತ್ತೆ ಇಂಥ ಸಿನಿಮಾನ. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾದೇ ಒಂದು ಟೈಟಲ್ ಆಗಿರೋದ್ರಿಂದ, ಸೊ ಅವರ ಹೆಸರಿಗೆ ಯಾವುದೇ ತರ ಒಂದು ಕಪ್ಪು ಚ್ಯುತಿ ಬರದೇ ಇರೋ ರೀತಿಯಲ್ಲಿ ಈ ಸಿನಿಮಾ ಮಾಡಿದೀವಿ. ಆಲ್ಮೋಸ್ಟ್ 90s ಅಲ್ಲಿ ಬರ್ತಿತ್ತಲ್ಲ, ಒಂದು ಅರ್ಥಪೂರ್ಣವಾದ ಸಿನಿಮಾ, ಒಂದು ಒಳ್ಳೆ ಕಾಮಿಡಿ, ಒಳ್ಳೆ ಎಮೋಷನ್ಸ್, ಒಳ್ಳೆ ಒಂದು ಮಾಸು ಇದೆ, ಕಮರ್ಷಿಯಲ್ ಇದೆ, ಎಲ್ಲನ ಇಟ್ಕೊಂಡು ಜನಗಳಿಗೆ ಏನ್ ಇಷ್ಟ ಆಗುತ್ತೋ ಆ ತರ ಸಿನಿಮಾ ಮಾಡಿದ್ದಾರೆ ಇದು ಡೈರೆಕ್ಟರ್ ಮತ್ತೆ ನಮ್ಮ ಯೋಗ ಸರ್. ಸೊ ತುಂಬಾ ಚೆನ್ನಾಗಿದೆ. ಇದನ್ನ
ಜನರ ಹತ್ರ ತಗೊಂಡು ಹೋಗ್ಬೇಕಾಗಿರೋ ಜವಾಬ್ದಾರಿ ನಿಮ್ಮ ಮೇಲಿದೆ. ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ವಿದ್ಯಾ ದಂಪತಿಗಳಿಗೆ, ವಿದ್ಯಾಮ್ಮ 3 ಮುದ್ದಾದ ಮಕ್ಕಳು, ಹೆಣ್ಮಕ್ಳು, ಅದರಲ್ಲೂ ಒಂದು ಮಗುವಿನ ಹುಟ್ಟಿದ ಹಬ್ಬ ಅವತ್ತೇ ಇದೆ ಅಂತ ಕೇಳ್ತೀನಿ. ಆ ಮಗುವಿಗೂ ನನ್ನ ವೈಯಕ್ತಿಕ ಶುಭಾಶಯ. ನೀನಾ ಪುಟ್ಟಣಿ ಇನ್ನೊಂದ ಹೇಳ್ಬೇಕಾ? ರವಿ ಅವರೇ, ರವಿ ಇಲ್ಲ ಇದ್ದಾರೆ, ಸ್ಕ್ರೀನ್ ಓಪನ್ ಮಾಡ್ತೀನಿ. ಕುಲದಲ್ಲಿ ಕೀಳೆ ಯಾವುದು ಅಚ್ಚ ಕನ್ನಡ ಚಲನಚಿತ್ರ ಇದೆ ಮೇ 23ನೇ ತಾರೀಕು, ಮೇ 23ಕ್ಕೆ ಬಿಡುಗಡೆ ಆಗುತ್ತೆ. ನೋಡಿ, ಆನಂದಿಸಿ, ಹರಸಿ. ಥ್ಯಾಂಕ್ ಯು ಸೋ ಮಚ್. ಶುಭಾಶಯಗಳನ್ನ ಕುಲದಲ್ಲಿ ಕೀಳಾವುದೋ ಚಿತ್ರತಂಡ ಚರ್ಚಿಸ್ತಾ ಇದೆ. ಇಂಥ ಒಂದು ಸವಿ ಕ್ಷಣಗಳಲ್ಲಿ ಚಪ್ಪಾಳೆ ಹೊಡೆದ್ರೆ ರಕ್ತ ಸಂಚಾರ ತುಂಬಾ ಚೆನ್ನಾಗಾಗುತ್ತೆ. ರಕ್ತ ಸಂಚಾರ ತುಂಬಾ ಚೆನ್ನಾಗಾದ್ರೆ ಹೃದಯ ಸಂಬಂಧಿ ಕಾಯಿಲೆಗಳು ಯಾವುದು ಬರೋದಿಲ್ಲ, ಉಸಿರಾಟ ತುಂಬಾ ಚೆನ್ನಾಗಾಗ್ತದೆ. 100 ಕೊರೋನಾಗಳು ಬಂದರೂ ಕೂಡ ನಮ್ಮನ್ನ ಅಲುಗಾಡಿಸೋಕ್ಕಾಗೋದಿಲ್ಲ. ಹಾಗಾಗಿ ಚಪ್ಪಾಳೆ ಹೊಡೆಯುವಂತ ಸಂದರ್ಭದಲ್ಲಿ ಚಪ್ಪಾಳೆ ಹೊಡಿತಾ ಇರಬೇಕು, ನಮ್ಮ ರಕ್ತ ಸಂಚಾರವನ್ನ ಸುಗಮದಲ್ಲಿ ಸಾಗಿಸ್ಬೇಕು ಅಂತ ಹೇಳ್ತಾ, ಹಿರಿಯ ಕಲಾವಿದರು ಆದಂತ ಮತ್ತು ಸಜ್ಜಿಗಳು, ಹಾಸ್ಯ ಕಲಾವಿದರು ಆದಂತ ಶ್ರೀಯುತ ಉಮೇಶ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಈ ಮೂಲಕ ಅರ್ಪಿಸೋಣ. ಹಾಗೇನೆ ನಮ್ಮೊಂದಿಗೆ ದೈಹಿಕವಾಗಿ ಇಲ್ಲದಿದ್ರು ಕೂಡ ಮಾನಸಿಕವಾಗಿ ನಮ್ಮೆಲ್ಲರ ಮನದಲ್ಲೂ ಹಾಸುಕ್ಕಾಗಿರುವಂತ ಡಾಕ್ಟರ್ ರಾಜ್ಕುಮಾರ್ ಅವರು, ಹೊರ ನಟರು, ಮೇರು ನಟರು, ಅಭಿಮಾನಿಗಳನ್ನ ದೇವರೆಂದು ಕರೆತ ಸಿನಿ ರಂಗಕ್ಕೆ, ಕನ್ನಡ ಸಿನಿರಂಗಕ್ಕೆ ಹೊಸ ಕಿರೀಟವಾದಂತವರು, ಅವರಿಗೂ ಕೂಡ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಜೋರು ಚಪ್ಪಾಳೆ ಮೂಲಕ ಅರ್ಪಿಸೋಣ.